ವಿಜಯನಗರ ಕಡೆ ಬಂದರೆ ನಿಮಗೆ ಹಸಿವಾಯಿತು ಮಧ್ಯಾಹ್ನ ಟೈಮು ಅಂತ ಏನಾರು ಅಂದ್ಕೊಂಡ್ರೆ ನೀವು ಊಟ ಮಾಡಬೇಕು ಅಂತ ಏನಾದ್ರು ಚೂಸ್ ಮಾಡೋದಾದರೆ ಈ ಮೆಸ್ನ ಚೂಸ್ ಮಾಡ್ಬೋದು. ಯಾಕೆ ಅಂತಂದರೆ ಇಲ್ಲಿ ಅನ್ಲಿಮಿಟೆಡ್ ಮೆಸ್ನ ಕೊಡ್ತಾರೆ. ನೀವು ನೋಡಿ ಕಸ್ಟಮರ್ಸ್ ಅಂದರೆ ಏನು ಗ್ರಾಹಕರು ಬಂದಿದ್ದಾರೋ ಅವರೆಲ್ಲ ಆರಾಮಾಗಿ ಕೂತ್ಕೊಂಡು ಊಟ ಮಾಡುವಂಥ ಸೌಲಭ್ಯನೂ ಇದೆ. ಅದ್ರ ಜೊತೆಗೆ ನೀವು ಯಾವುದೇ ಒಂದು ಹೋಟೆಲ್ಗೆ ಹೋದರೆ ನಿಮಗೆ ಲಿಮಿಟೆಡ್ ಇರುತ್ತೆ. 60 ರೂಪಾಯಿ ಆಗ್ಬೋದು, 80 ರೂಪಾಯಿ ಆಗ್ಬೋದು, 100 ರೂಪಾಯಿ ಆಗ್ಬೋದು, ಈ ಥರ ಎಲ್ಲ ಇರುತ್ತೆ ಊಟ. ಮುದ್ದೆ ಸಾರು ಅನ್ನ ಎಲ್ಲ ಸಿಗಬೇಕು ಅಂತಂದರೆ ಇಲ್ಲಿ ನಿಮಗೆ ಮುದ್ದೆ ಸಾರು ಅನ್ನ ಮತ್ತು ಬಜ್ಜಿ, ಅದ್ರ ಜೊತೆಗೆ ಪಲ್ಯ, ಮಜ್ಜಿಗೆ, ರಸಮು ಎಲ್ಲವನ್ನು ಕೊಟ್ಟು ನಿಮಗೆ ಕೇವಲ 55 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾರೆ. ಒಂದು ವೇಳೆ ನಿಮಗೆ ನೀವು ಅವ್ರು ಕೊಟ್ಟಂಥ ರೈಸ್ ಸಾಕಾಗಿಲ್ಲ ಅಂದರೆ ಮತ್ತೆ ಹೋಗಿ ರೈಸ್ನ ಬಡಿಸ್ಕೋಬೋದು. ಅಂದರೆ ಅನ್ಲಿಮಿಟೆಡು ನಿಮಗೆ ಏನು ಬೇಕೋ ಅದು ಎಷ್ಟು ಅಂದರೆ ಏನು ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ಆ ಥರ ಅನ್ಲಿಮಿಟೆಡ್ ಫುಡ್ನ ಕೊಡ್ತಾರೆ. ಸೊ ನಿಮಗೇನಾದರೂ ಇಲ್ಲಿ ಊಟ ಮಾಡಬೇಕು ಹಸಿವಾಯಿತು ಅಂತ ಅನಿಸಿದ್ರೆ ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿ ಕಸ್ಟಮರ್ನ ಮಾತಾಡ್ಸೋಣ, ಎಲ್ಲ ಏನಂತಾರೆ, ಟೇಸ್ಟ್ ಚೆನ್ನಾಗಿದೆಯಾ, ಬರೀ ಅನ್ಲಿಮಿಟೆಡ್ ಕೊಟ್ಟರೆ ಸಾಲದು, ಟೇಸ್ಟ್ ಚೆನ್ನಾಗಿದೆ ಇಲ್ವ ಅಂತಂದು ಕೇಳೋಣ. ಬನ್ನಿ ಅವನ್ನ ಮಾತಾಡ್ಸೋಣ. ಹೌದು, ಫಸ್ಟ್ ಟೈಮ್. ಹೆಂಗೆ ಅನಿಸ್ತು 55 ರೂಪಾಯಿಗೆ ಅನ್ಲಿಮಿಟೆಡ್ ಊಟ? ಹೌದು, ನಾವು ರೀಲ್ಸಲ್ಲಿ ನೋಡಿಬಿಟ್ಟೆ ಬಂದಿರೋದು ಇಲ್ಲಿಗೆ. ಬಟ್ ಚೆನ್ನಾಗಿದೆ ಅಂತಲೇ ಬಂದಿರೋದು, ರೀಲ್ಸಲ್ಲಿ ತೋರಿಸಿದ್ರು ಅಂತ. ವರ್ತ್ ಆಫ್ ಮನಿ. 55 ರೂಪೀಸ್ಗೆ ಅನ್ಲಿಮಿಟೆಡ್ ರೈಸ್, ಮುದ್ದೆ ಎಲ್ಲ ಇದೆ. ಚೆನ್ನಾಗಿದೆ, ಊಟ ಟೇಸ್ಟ್ ಆಗಿದೆ, ಸೂಪರ್ ಆಗಿದೆ. ರೀಲ್ಸಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಬಟ್ ಅನ್ಲಿಮಿಟೆಡ್ ಇದೆಯಲ್ಲ, ಟೇಸ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಟೇಸ್ಟು ಬರ್ಬೋದು ಇಲ್ಲಿಗೆ, ಎಲ್ಲರೂ ಬಂದು ಊಟ ಮಾಡಿ, ಚೆನ್ನಾಗಿದೆ. ಹೌದು, ಅದೇ ಥರನೇ ಕೊಡ್ತಾ ಇದ್ದಾರೆ, ಏನೂ ಮೋಸ ಇಲ್ಲ, ಟೇಸ್ಟ್ಗೇನು ಇದಿಲ್ಲ, ಚೆನ್ನಾಗಿದೆ. 55 ರೂಪಾಯಿಗೆ ಎಲ್ಲೂ ಈ ಥರ ಕೊಡಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದನ್ನು. ಚೆನ್ನಾಗಿದೆ ಟೇಸ್ಟ್. ಹೌದು, ನಿಜ, ಅದೇ ನಿಜ ಆಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಎಲ್ಲ. ಹಾಂ, ಎಲ್ಲ ಸೂಪರ್. ನಾವು ಡೆಂಟಲ್ ಕ್ಲಿನಿಕಲ್ಲಿ ವರ್ಕ್ ಮಾಡೋದು. ಹೌದು. ಓಕೆ, ಥ್ಯಾಂಕ್ ಯು ಸರ್. ಸರ್ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ? ಇಲ್ಲ ಸರ್, ಆಫ್ ಆನ್ ಆಗಿ ಬರ್ತಿರ್ತೀನಿ. ಹಾಂ, ಅವಾಗ ಬರ್ತಿರ್ತೀನಿ, ಮಧ್ಯಾಹ್ನ ಬರ್ತಿರ್ತೀನಿ. 55 ರೂಪಾಯಿಗೆ ಹಾಂ 55 ಅನ್ಲಿಮಿಟೆಡ್. ಓಕೆ, ಅಂದರೆ ಈ ಸುತ್ತಮುತ್ತ ಎಲ್ಲ ಹೋಲಿಸಿದ್ರೆ ಚೆನ್ನಾಗಿರುತ್ತೆ ಊಟ. ಇಲ್ಲಿ ಮಜ್ಜಿಗೆ ಚೆನ್ನಾಗಿರುತ್ತೆ. ಓಕೆ, ಎಲ್ಲ ಫುಡ್ ಈಸ್ ಓಕೆ. ಆ್ಯಕ್ಚುಲಿ 40 ರೂಪಾಯಿ ಕೊಟ್ಟರೆ ಒಂದು ರೈಸ್ ಬರುತ್ತೆ ಅಷ್ಟೇ, ಅದು ಫುಲ್ ರೈಸ್ ಬರುತ್ತೆ ಬೇರೆ ಕಡೆ. ಹಾಂ, ಇಟ್ ಡಿಪೆಂಡ್ಸ್ ಎಲ್ಲಿ ಊಟ ಮಾಡ್ತೀರಾ ಅನ್ನೋದ್ರ ಮೇಲೆ ಅಲ್ವಾ. ಸೊ ಇದು ವರ್ತು 55ಗೆ ನಿಮ್ಗೆ ಒಂದು ಫುಲ್ ಮೀಲ್ ಸಿಗುತ್ತೆ. ಮುದ್ದೆ, ಚಪಾತಿ, ರೈಸು, ಸಾಂಬಾರು, ಮಜ್ಜಿಗೆನೂ ಸಿಗುತ್ತೆ. ಮಜ್ಜಿಗೆ ಚೆನ್ನಾಗಿರುತ್ತೆ, ಉಳಿದಿದ್ದೆಲ್ಲ ಐಟಮ್ಸ್ ಓಕೆ. ಕೂತ್ಕೊಂಡು ಆರಾಮ ಊಟ ಮಾಡ್ಬೋದು. ಹಾಂ, ಅದು ಮೇನಾಗಿ ರಶ್ ಇರುತ್ತೆ. ಯೂಶ್ವಲಿ ರಶ್ ಇಲ್ಲ ಅಂದರೆ ನಿಮಗೆ ಸೀಟ್ ಸಿಗುತ್ತೆ. ಉಳಿದಿದ್ದ ಟೈಮಲ್ಲಿ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಏನಿಲ್ಲ. ಊಟ ಚೆನ್ನಾಗಿದ್ರೆ. ಹಾಂ ಸರ್, ಕೇಳಿಸ್ತಿಲ್ಲ. ಏನೆಲ್ಲ ಅನ್ಲಿಮಿಟೆಡ್ ಕೊಡ್ತಾರೆ? 2 ಚಪಾತಿ ಕೊಡ್ತಾರೆ, ಮುದ್ದೆ ಆದರೆ 1 ಕೊಡ್ತಾರೆ. ರೈಸ್ ಅನ್ಲಿಮಿಟೆಡ್ ಇರುತ್ತೆ, ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ಊಟ ಮಾಡ್ಬೋದು. ಆಮೇಲೆ ಸಾಂಬಾರು 2 ಥರದ ಸಾಂಬಾರು ಇರುತ್ತೆ, ಒಂದು ರಸಮ್ ಇರುತ್ತೆ. ಇಟ್ಸ್ ವರ್ತ್, ಚೆನ್ನಾಗಿರುತ್ತೆ. ಇಲ್ಲ, ರಿಲಯನ್ಸಲ್ಲಿ ಸ್ಮಾರ್ಟಲ್ಲಿ. ಸೊ ಹಿಂಗನ್ಸುತ್ತೆ 55 ರೂಪಾಯಿ ಅನ್ಲಿಮಿಟೆಡ್ ಊಟ? ಹಾಂ ಸರ್, ಪರವಾಗಿಲ್ಲ, ವರ್ತಿದೆ ಅನಿಸುತ್ತೆ. ಅದಕ್ಕೆ ಇಲ್ಲಿಗೆ ಏನಾದ್ರು ಊಟ ತಂದಿರ ಅಂದರೆ ಇವತ್ತೇ ಬಂದಿರೋದು. ಮುಂಚೆ ಗೊತ್ತಿರಲಿಲ್ಲ, ಫ್ರೆಂಡ್ ಹೇಳಿ ಕರ್ಕೊಬಂದಿದ್ದಾರೆ. ಬೇರೆ ಕಡೆ ಇಲ್ಲ, 50 ರೂಪಾಯಿಗೆ ಒಂದು ರೈಸ್ ಸಿಗುತ್ತೆ. ಹಾಂ, ಅಷ್ಟೇ ಸಿಗುತ್ತೆ. 50 ರೂಪಾಯಿ ಗೋಬಿ ತೊಗೊಂಡ್ರೆ. ಹಾಂ, ಅಷ್ಟೇ ಇರುತ್ತೆ. ಹಾಂ, ತುಂಬ ವರ್ತ್ಫುಲ್ ಇದೆ ಸರ್, ಹೊಟ್ಟೆ ತುಂಬ ತಿನ್ಬೋದು. ಎಷ್ಟು ತೊಗೊಂಡ್ರೆ ಯಾವ ಊಟ ತೊಗೋತಾರೆ? ದೋಸೆ, ಚಪಾತಿ ಊಟ ತೊಗೊಂಡಿದ್ದೀನಿ. ಬಂದಿರೋದು ಇವತ್ತಲ್ಲ, ಅದಕ್ಕೆ. ಸರ್ ನಮಸ್ಕಾರ ಸರ್. ಓಕೆ, ಫಸ್ಟ್ ಟೈಮ್ ಬಂದಿರೋದು ಹೋಟೆಲ್ಗೆ? ಇದೇ ಫಸ್ಟ್ ಟೈಮ್ ಸರ್. ಏನು ಅನ್ಸುತ್ತೆ ಸರ್? ಆ್ಯಕ್ಚುಲಿ 55 ರೂಪಾಯಿಗೆ ಮುದ್ದೆ ಊಟ ಅನ್ಲಿಮಿಟೆಡ್ ಅಲ್ಲ, ದುಡ್ಡಿಗಿಂತ ಊಟ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸರ್. ಊಟ ಮಾಡ್ಬೋದಾರ, ವರ್ತಿದೆ ಸರ್. ಫಸ್ಟ್ ಟೈಮ್ ಬಂದಿರೋದು? ಈಗ ಫಸ್ಟ್ ಟೈಮ್ ಬಂದಿರೋದು ಸರ್. ಬೇರೆ ಕಡೆ ಎಲ್ಲ ಹೋಗಿರ್ತಾರಲ್ಲ, ಅಲ್ಲಿಗೆಲ್ಲ ವರ್ಷ ಇಲ್ಲಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ವರ್ತ್ ಅನ್ಸುತ್ತಾ? ವರ್ತಿದೆ ಸರ್. ನಿಮ್ಮ ಹೆಸರು ಸರ್? ಕುಮಾರ್ ಅಂತ ಸರ್. ಇಲ್ಲೇ ಇರೋದು ನೀರ? ಇಲ್ಲೇ ಇರೋ ಸರ್. ಊಟ ಚೆನ್ನಾಗಿದೆ, ಮುದ್ದೆ ಚೆನ್ನಾಗಿದೆ. 50 ರೂಪಾಯಿ ಕೊಡ್ಬೋದು ಸರ್. 60 ಹೆಂಗಿದೆ ಸರ್? ನೀವು ನಿಮಗೆ ಗೊತ್ತಿರುತ್ತೆ ಎಷ್ಟು ಫುಡ್ ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿ ನೀಟಾಗಿದೆ. ಲಿಮಿಟೆಡ್ ಮೀಲ್ಸ್ ಇದೆ. ಹೌದು, ಚೆನ್ನಾಗಿದೆ, ಕೊಡ್ಬೋದು. ವರ್ತ್ ಅನ್ಸುತ್ತೆ. ನಮಸ್ತೆ ಸರ್. ಫಸ್ಟ್ ಟೈಮ್ ಬಂದಿರೋದಾ? ಇಲ್ಲ, ನಾವು 2 ತಿಂಗಳಿಂದ ಇಲ್ಲೇ ತಿಂತಾಯಿದ್ದೀವಿ ಸರ್. ಇಲ್ಲಿ ಕೆಲಸದ ಮೇಲೆ ಬಂದಿದ್ವಿ. ನಾವು ಇರೋದು ಹೊಸಕೆರೆಯಲ್ಲಿ. ತುಂಬ ಚೆನ್ನಾಗಿದೆ ಊಟ ಎಲ್ಲ. ಟೇಸ್ಟ್ ಎಲ್ಲ ಸೂಪರ್ ಆಗಿದೆ ಸರ್. ಏನೆಲ್ಲ ಕೊಡ್ತಾರೆ? ಇದು ಒಂದು ಪಲ್ಯ, ಚಪಾತಿ, ಆಮೇಲೆ ಉಪ್ಪಿನಕಾಯಿ, ಮುದ್ದೆ ಬೇಕಾದರೆ ಮುದ್ದೆ, ಪೂರಿ ಬೇಕಾದರೆ ಪೂರಿ, ಎಲ್ಲ ಐಟಮ್ ಎಲ್ಲ ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿದೆ. ಹಾಂ, ಫುಲ್ ಮಿಲ್ಸ್ ಎಷ್ಟು ಬೇಕಾದ್ರೆ ತಿನ್ಬೋದು. 55 ರೂಪಾಯಿ ಕೊಡ್ತಾ? ಆರಾಮಾಗಿ ಕೊಡ್ಬೋದು ಸರ್. ಎಲ್ಲಿ ಕೊಡ್ತಾರೆ ಸರ್ ಈ ಫುಲ್ ಮಿಲ್ಸ್ 5
ಮಜ್ಜಿಗೆ ಇದೆ, ರಸ ಇದೆ, ತುಂಬ ಚೆನ್ನಾಗಿದೆ. ಇಲ್ಲ, ಟೇಸ್ಟ್ ಚೆನ್ನಾಗಿದೆ ಸರ್. ದೊಡ್ಡ ಹೋಟ್ಲಿಗೆ ಹೋಗ್ತೀವಿ, ಈ ಟೇಸ್ಟ್ ಇಲ್ಲ. ತಿನ್ನೋಕ್ಕೆ ಅನುಕೂಲವಾಗಿದೆ. ಅದಕ್ಕೆ ನೋಡಿ ಎಲ್ಲರೂ ತುಂಬ. ನಾವು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡೋದು, ಅದಕ್ಕೆ ಡೈಲಿ ತಿಂತೀವಿ, ಇಲ್ಲೇ ಬಂದು ತಿಂತೀವಿ. ನಮಸ್ತೆ ಸರ್, ಫಸ್ಟ್ ಟೈಮ್ ಬಂದಿರೋದೇ ಹೋಟೆಲ್ಗೆ? ಇಲ್ಲ, ಬರ್ತಾ ಇರ್ತೀವಿ ಸರ್. ನಾವು ನಮ್ಮ ಟೈಲರ್ಗಳೆಲ್ಲ ಬರ್ತಾ ಇರ್ತೀವಿ. ನೀವು ಇಲ್ಲೇ ಕೆಲಸ ಮಾಡೋದಾ? ಇದು ಫ್ಯಾಕ್ಟ್ರಿ ಇದೆ ಸರ್, RNS. ಹೆಂಗಿದೆ ಊಟ? ಚೆನ್ನಾಗಿರುತ್ತೆ ಸರ್. 55 ರೂಪಾಯಿ ಅನ್ಲಿಮಿಟೆಡ್ ವರ್ತಾ? ಹಾಂ, ವರ್ತೆ ಸರ್, ಭಯಂಕರ ವರ್ತೆ. ಇದು ಯಾರಿಗೂ ಸಿಗಲ್ಲ. ಇಲ್ಲೇ ಇರೋದು ಇವು. ವಿಜಯನಗರ ಬಂದರೆ ಇದು ನೆನಪಾಗ್ಬಿಡುತ್ತೆ. ಹಾಂ, ವಿಜಯನಗರ ಬಂದರೆ ಈ ಹೋಟೆಲ್ ನೆನಪಾಗುತ್ತೆ. ಹಾಂ, ಇಲ್ಲ, ನಾವು ಇರೋದೇ ಈ ಏರಿಯಾನೇ ನಮ್ಮದು. ಆವಾಗಿಂದ ಅತ್ತಿಗುಪ್ಪೆನೇ ಕೆಲಸ ಮಾಡೋದು ಇಲ್ಲಿ RNS ಸ್ಕೂಲ್ ಹತ್ರ ಯೂನಿಫಾರ್ಮ್. ಈಗ ವಿಜಯನಗರ ಸರೌಂಡಿಂಗ್ ಈ ಥರ ಯಾರು ಕೊಡ್ತಾ ಇಲ್ಲ, 55 ರೂಪಾಯಿ ಅನ್ಲಿಮಿಟೆಡ್. ಯಾರು ಕೊಡೋದು ಇಲ್ಲ ಸರ್, ಯಾರನ್ನು. ಈಗ ಬೇರೆ ಒಂದು ಉಡುಪಿ ಹೋಟ್ಲಿಗೆ ಬೇರೆ ಯಾವ್ದಾದ್ರು ಹೋಟ್ಲಿಗೆ ಹೋದರೆ ಮಿನಿಮಮ್ 100 ರೂಪೀಸ್ ಇರುತ್ತೆ, ಒಂದು ಲಿಮಿಟೆಡ್. 80 ರೂಪೀಸ್ ಮಿನಿಮಮ್ ಇರುತ್ತೆ, ಬಟ್ ಲಿಮಿಟೆಡೇ ಇರುತ್ತೆ. ಬಟ್ ಇದು ಕೆಲಸ ಮಾಡೋರಿಗೆಲ್ಲ ವರ್ತು, ಚೆನ್ನಾಗಿರುತ್ತೆ. ಹಾಂ, ಚೆನ್ನಾಗಿ ಊಟ ಮಾಡುವಂಥವ್ರಿಗೆ, ಜಾಸ್ತಿ ಊಟ ಮಾಡೋರಿಗೆ ತುಂಬ ಹಾಂ, ವರ್ತೆ ಸರ್. ಚೆನ್ನಾಗಿರುತ್ತೆ ಊಟ ಮಾತ್ರ. ರಸಮ್ ಸಖತ್ತಾಗಿರುತ್ತೆ. ಸಾಂಬಾರು ಯಾವಾಗಾದರೂ ಅಂದರೆ ಬೇರೆ ಬೇರೆ ಥರ ಮಾಡ್ತಾ ಇರ್ತಾರೆ, ಚೆನ್ನಾಗಿರುತ್ತೆ. ಯಾವ ಸಾಂಬಾರು ಇಷ್ಟ? ನನಗೆ ಬೇಳೆ ಸಾಂಬಾರು, ಬೇಳೆ ಮೂಲಂಗಿ ಹಾಕಿ ಮಾಡ್ತಾರಲ್ಲ, ಅದು ತುಂಬ ಇಷ್ಟ. ಬೇರೆ ರೆಕಮೆಂಡ್ ಮಾಡ್ಬೋದು ಈ ಪ್ಲೇಸ್ನ? ರೆಕಮೆಂಡ್ ಏನಿಲ್ಲ ಸರ್, ಇದೇ ಹೆಚ್ಚಲ್ವಾ ಕೊಡೋದು. ಇವರಿಗೆ ಸ್ನೇಹಿತರು ಕೂಡ ಯಾರೋ ಹೊರಗಡೆ ನೋಡ್ತಾ ಇರ್ತಾರಲ್ಲ, ಹಾಂ, ಊಟ ಮಾಡಲಿಕ್ಕೆ ಹುಡುಕ್ತಾ ಇರ್ತಾರಲ್ಲ, ಹೇಳ್ದು ಹೋಟ್ಲು ಕೇಳಿದವ್ರಿಗೆಲ್ಲ ನಾವು ಇಲ್ಲಿಗೆ ಕಳಿಸೋದು. ಯಾಕಂದರೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗಲಿ ಅಂತ. ಚೆನ್ನಾಗಿ ಕೊಡ್ತಾರೆ ಸರ್. ನಮಸ್ತೆ ಸರ್. ಸರ್ ಈಗ ಫಸ್ಟ್ ಟೈಮ್ ಇದ್ದೀರಾ ಅಥವಾ ರೆಗ್ಯುಲರ್? ಇಲ್ಲ ಸರ್, ಇಲ್ಲಿ ಇದು ನಮ್ಮ BMTCRಗೆಲ್ಲ ಇದು ರೆಗ್ಯುಲರ್ ಪ್ಲೇಸು. ಫಸ್ಟ್ ಪ್ರಿಫರೆನ್ಸ್ ಏನು ಅಂದರೆ ಕ್ಲೀನೆಸ್ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬ ಕೊಡ್ತಾರೆ. ಮುದ್ದೆ, ಪೂರಿ, ಚಪಾತಿ ಏನೇ ತೊಗೊಂಡ್ರು 55 ಎಲ್ಲ ಎಕ್ಸಲೆಂಟ್ ಆಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಹೊಟ್ಟೆ ತುಂಬ ಸಿಗುತ್ತೆ. ಫುಲ್ ಮೆಲ್ಸ್, ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಬೇರೆ ನೀವೆಲ್ಲೇ ಹೋದರೂ ಈ ಥರ ಫುಡ್ ಸಿಗೋಲ್ಲ. ಡೈಲಿ ಇಲ್ಲೇ ಬರ್ತೀರಾ ಅಥವಾ ಒಂದಿನ ಇಲ್ಲ, ಡೈಲಿ ಇಲ್ಲೇ ರೆಗ್ಯುಲರ್. ಆಫ್ಟರ್ನೂನು, ಮಧ್ಯಾಹ್ನ ಮಾತ್ರ ಇಲ್ಲೇ. ಓಕೆ, ಥ್ಯಾಂಕ್ ಯು. ಪೂರಿನೂ ಮತ್ತು ಪಲ್ಯ ಚೆನ್ನಾಗಿದೆ. ಈಗ ನೀವು ಫಸ್ಟ್ ಟೈಮ್ ಬಂದಿರೋ ಅಥವಾ ರೆಗ್ಯುಲರ್ ಬರ್ತಾ ಇದ್ದೀರಾ? ಇಲ್ಲ, ಫಸ್ಟ್ ಟೈಮ್. ಫಸ್ಟ್ ಟೈಮ್. ಹೇಗಿದೆ ಟೇಸ್ಟ್ ಅದು? ಚೆನ್ನಾಗಿದೆ. ಚೆನ್ನಾಗಿದೆ. ಸೊ 55 ರೂಪಾಯಿಗೆ ಅನ್ಲಿಮಿಟೆಡ್. ಹೇಗೆ ವರ್ತ್ ಅನ್ಸುತ್ತಾ? ಬರ್ತಿದೆ. ಹೊಟ್ಟೆ ತುಂಬ ಊಟ ಮಾಡೋರಿಗೆ ಸಫಿಷಿಯನ್ಸ್ ಆಗುತ್ತೆ. ಹೌದು. ಹಾಗೆ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಹೊಸಕೋಟೆ ಕಡೆಗೆ ಪ್ರಯಾಣ ಬೆಳೆಸಿದ್ದೀನಿ. ಯಾಕಪ್ಪ ಅಂತಂದರೆ ಶ್ರೀ ಗುರು ಮೆಸ್ ಅಂತ ಹೇಳ್ಬಿಟ್ಟು ಇಲ್ಲಿ 99 ರೂಪೀಸ್ಗೆ ಅನ್ಲಿಮಿಟೆಡ್ ವೆಜ್ ಕೊಡ್ತವ್ರೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಬಾಳೆ ಎಲೆ ಊಟ, ಇದು ನೋಡಿದ್ರೆ ನಮಗೆ ಈಗಲೇ ಮಾಡಬೇಕು ಅನ್ನಿಸ್ತಾ ಇದೆ. ಆ ಥರ ವೆಜ್ ಐಟಮ್ನ ಕೊಡ್ತಾ ಇದ್ದಾರೆ. ಒಳಗಡೆ ಹೋಗೋಣ, ಟೇಸ್ಟ್ ಹೇಗಿದೆ, 99 ರೂಪೀಸ್ ಅನ್ಲಿಮಿಟೆಡ್ ಫುಡ್ ಹೇಗಿದೆ ಅಂತ, ಏನೇನು ಕೊಡ್ತಾರೆ ಅದೇ ರೀತಿ ಇಲ್ಲಿ ಟೈಮಿಂಗ್ಸ್ ನೋಡ್ಬೋದು. 11:30 ಇಂದ 4 ಗಂಟೆ ಇರುತ್ತೆ. ಫಸ್ಟ್ ಒಳಗಡೆ ಹೋಗೋಣ, ಆಂಬಿಯನ್ಸ್ ಹೆಂಗಿದೆ, ಫುಡ್ ಹೇಗಿದೆ, ವರ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡ ಬನ್ನಿ ಹೋಗೋಣ ಒಳಗಡೆ. ಬಂದಾಯ್ತು ಇವಾಗ ಫಸ್ಟ್ ಫ್ಲೋರ್ಗೆ. ಇಲ್ಲೇ ಇದೆ ಅಂತೆ, ನೀವು ನೋಡ್ಬೋದು. ಅನ್ನಪೂರ್ಣೇಶ್ವರಿ ಭೋಜನಾಲಯಕ್ಕೆ ಸ್ವಾಗತ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಲ್ ಥರ ಮಾಡಿದ್ದಾರೆ. ತುಂಬ ಆಂಬಿಯನ್ಸ್ ಸಖತ್ತಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಅಂದರೆ ಕಸ್ಟಮರ್ ಬಂದವರು ಏನು ಹೇಳ್ತಾರೆ, ಅದೇ ರೀತಿ ಫುಡ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಇಲ್ಲಿ ಏನು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಮುಂಚೆ ಬಂದಿದ್ದೀರಾ? ಸರ್ ಇಲ್ಲ, ಒಂದು 5th ಟೈಮ್ ಆಗಿದೆ. ಹೌದಾ? ಒಂದು 5 ವರ್ಷದಿಂದ ಬರ್ತಾ ಇದ್ದೀನಿ. ಓಕೆ, ಇಲ್ಲಿ ಏನೇನು ಕೊಡ್ತಾ ಇದ್ದೀರಾ ಆಲ್ಮೋಸ್ಟ್? ಸರ್ ಇಲ್ಲಿ ಮುದ್ದೆ ಇದೆ, ಆಮೇಲೆ ಚಪಾತಿ ಇದೆ, ಅದು ಗೀ ಇದು ಕೊಡ್ತಾರೆ ಸಾಗು ಅಂತ, ಅದು ಗೀ ಎಲ್ಲ ಹಾಕ್ತಾರೆ, ಚೆನ್ನಾಗಿರುತ್ತೆ ಸರ್ ಇಲ್ಲಿ ಊಟ. ಇನ್ನೊಂದು ಏನಂದರೆ ಮನೆ ಊಟ ಥರನೇ ಇರುತ್ತೆ ಇದು. ಆ್ಯಕ್ಚುಲಿ ನಮಗೆ ಈವ್ನಿಂಗ್ ಏನೇನಾದರೆ ಗ್ಯಾಸ್ಟ್ರಿಕ್ ಥರ ಇದ್ದರೆ ಅದು ಎಫೆಕ್ಟೇ ಆಗಲ್ಲ, ಈಸಿಯಾಗಿ ಡೈಜೆಸ್ಟ್ ಆಗಿಬಿಡುತ್ತೆ. ಚೆನ್ನಾಗಿದೆ ಸರ್. ಅಂದರೆ ನಾರ್ಮಲ್ ಹೋಟೆಲ್ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ, ಸೋಡಾ ಎಲ್ಲ ಬಟ್ ಆಗುತ್ತೆ, ಬಟ್ ಈ ಹೋಟೆಲ್ ಆ ಥರ ಆಗಲ್ಲ ಸರ್. ಚೆನ್ನಾಗಿದೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದೆಲ್ಲ ನಮ್ಗೆ ಈವ್ನಿಂಗ್ ಅದೆಲ್ಲ ರಿಫ್ಲೆಕ್ಟ್ ಆಗಿಬಿಡುತ್ತೆ. ಹಂಗಾಗಿ ಚೆನ್ನಾಗಿದೆ. ಎಷ್ಟು ಬೇಕಾದ್ರೂ ತಿನ್ಬೋದಾ ಸರ್? ಬಟ್ ನಾವು ಆ್ಯಕ್ಚುಲಿ ನಾವು ಮಧ್ಯಾಹ್ನ ಟೈಮೆಲ್ಲ ನಾವು ಬೆಳಗ್ಗೆ ಮುದ್ದೆ ತಿನ್ಕೊಂಡು ಬರ್ತೀವಿ. ಅನ್ಲಿಮಿಟೆಡ್ ನಾವು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ತಿನ್ಬೋದು. ಬಟ್ ನಮಗೆ ಸಫಿಷಿಯೆಂಟ್ ಆಗಿದೆ. ಚಪಾತಿ, ಯಾವ ರೈಸ್, ಏನು ಸೈಡ್ ಡಿಶ್ ಎಲ್ಲ ಸಫಿಷಿಯೆಂಟ್ ಆಗಿರುತ್ತೆ. ಅಂದರೆ ತುಂಬ ಅಂದರೆ 100 ರೂಪಾಯಿಗೆ ಅನ್ಲಿಮಿಟೆಡ್ ಕೊಡ್ಬೋದು. ಆರಾಮ್ಸೆ ಬರ್ತಿದೆ ಸರ್, ಬರ್ತಿದೆ ಸರ್. ಬೇರೆ ಹೋಟೆಲ್ಗಳಲ್ಲಿ ಹೋದ್ರೆ ಲಿಮಿಟೆಡ್ ಮಿನಿಮಮ್ 100 ರೂಪಾಯಿ ಇದೆ ಇವಾಗ. ಇದೆ ಸರ್. ಬಟ್ ಇದು ಚೆನ್ನಾಗಿದೆ ಸರ್. ಮೇನ್ ಇನ್ನೊಂದು ಏನಂದರೆ ಇಲ್ಲಿ ಒಂಥರ ಪೀಸ್ಫುಲ್ ಆಗಿದೆ. ಸಿಟ್ಟಿಂಗ್ ಆಗಲಿ ಒಂಥರ ಈ ಸಿಸ್ಟಮ್ ಏನಿದೆ, ಹಿಂಗೆ ಈ ಸಿಸ್ಟಮ್ ಚೆನ್ನಾಗಿದೆ. ಅಂದರೆ ಯಾವುದೋ ಫಂಕ್ಷನ್ ಹೋದಾಗ ಫಂಕ್ಷನ್ ಮದುವೆ ಫಂಕ್ಷನ್ ಆ ಥರ ಫೀಲ್ ಆಗ್ತಾ ಇದೆ. ಚೆನ್ನಾಗಿದೆ.
ಮಾಡ್ತೀರಾ? ಸರ್ ನಾವು ಸುಮಾರು ನಮ್ಮದು ಆ್ಯಕ್ಚುಲಿ ಮಾಲೂರು, ಹೊಸಕೋಟೆಗೆ ಬಂದರೆ ನಾವು ಗುರು ಮೆಸ್ಸೇ ಆಯ್ಕೆ ಮಾಡ್ಕೊಳೋದು. ಸಂತೃಪ್ತಿ ಊಟ ಸರ್ ಇಲ್ಲಿ 100 ರೂಪಾಯಿಗೆ ತುಂಬ ಹೊಟ್ಟೆ ತುಂಬ ಎಷ್ಟಾದರೂ ತಿನ್ಬೋದು. ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಊಟ ಮಾತ್ರ. ಎಲ್ಲ ಅನ್ಲಿಮಿಟೆಡ್. ಏನೆಲ್ಲ ಕೊಡ್ತಾರೆ? ಮುದ್ದೆ ಇದೆ, ಚಪಾತಿ ಇದೆ, ರೈಸ್ ಇದೆ, ಮೊಸರಿದೆ, ಪಲ್ಯ ಇದೆ, ಒಂಥರ ಬಜ್ಜಿ ಕೊಡ್ತಾರೆ, ಉಪ್ಪಿನಕಾಯಿ ಉಪ್ಪು ಎಲ್ಲ ಮದುವೆ ಊಟ ಥರ ಇರುತ್ತೆ. ಮದುವೆ ಊಟ ಥರ ಇರುತ್ತೆ. ಎಷ್ಟು ಬೇಕಾದ್ರೂ ತಿನ್ಬೋದು. ತುಪ್ಪ ಕೊಡ್ತಾರೆ ಜೊತೆಗೆ. ಎಷ್ಟು ಬೇಕಾದ್ರೂ ತಿನ್ಬೋದು. ಎಷ್ಟು ಬೇಕಾದ್ರೂ ತಿನ್ಬೋದು. ನೋ ಏನು ತೊಂದರೆ ಇಲ್ಲ, ಎಷ್ಟು ಬೇಕಾದ್ರೂ ತಿನ್ಬೋದು, ಸಂತೃಪ್ತಿಯಾಗಿ ತಿನ್ಬೋದು ಇಲ್ಲಿ. ಹೊರಗಡೆ ತಿನ್ಬೇಕು ಅಂದ್ರೆ ಎಷ್ಟಾಗ್ಬೋದು ಈ ಊಟನ? ಸರ್ ಇದು ಆ್ಯಕ್ಚುಲಿ ಹೊರಗಡೆ ತಿನ್ಬೇಕಾದ್ರೆ ಒಂದು 150 ರೂಪೀಸ್ ಆದರೂ ಕೊಡಬೇಕು. ಹಾಂ, ಇಲ್ಲಿ ಸೋಡಾ ಯೂಸ್ ಮಾಡಲ್ಲ, ಗಾಣದ ಎಣ್ಣೆ ಯೂಸ್ ಮಾಡ್ತಾರೆ, ಮತ್ತು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ. ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ ಸರ್ ಇಲ್ಲಿ. ಮನೆ ಊಟ ಅಂದರೆ 99ಗೆ ವರ್ತು ಅಂತ ಹೊರ್ತು ಸರ್, ತೊಂದರೆ ಇಲ್ಲ, ಹೊರ್ತು ಬರ್ಬೋದು ಇಲ್ಲಿ. ಖಂಡಿತವಾಗಿ ಬರ್ಬೋದು. ಓಕೆ, ಯಾರಿಗಾದ್ರೂ ರೆಕಮೆಂಡ್ ಮಾಡ್ಬೋದು ನಾವು, ತೊಂದರೆ ಇಲ್ಲ, ರೆಫರ್ ಮಾಡಿ ಕಳಿಸ್ಬೋದು. ನಾವು ಆ್ಯಕ್ಚುಲಿ ಇವತ್ತು ಮಾಲೂರಿಂದ ಹೊಸಕೋಟೆಗೆ ಬಂದಿದ್ದು, ನನ್ನ ಜೊತೆ ನಮ್ಮ ಸ್ನೇಹಿತರನ್ನ ಸಹ ಕರ್ಕೊಂಬಂದಿದ್ದೀವಿ. ಹಾಂ, ಓಕೆ. ಹಾಂ ಸರ್, ಈಗ ಮದುವೆ ಮನೇಲಿ ಏನಾದ್ರು ಈ ಥರ ಹೌದು ನೋಡಿ, ಆ ಕಡೆ ಎಲ್ಲ ನೋಡಿ, ಸೇಮ್ ಮದುವೆ ಮನೆ ಥರನೇ ಬಡಿಸೋದಾಗಿರ್ಬೋದು, ಏನಾದರೂ ಕೇಳಿ ತೊಗೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಂದರೆ ಒಂದ್ಸತಿ ಬಡಿಸಿದ್ರು ಅಂತ ಹೇಳ್ಬಿಟ್ಟು ಏನು ಏನು ಮುಜುಗರ ಇಲ್ಲ, ಅವರೇ ಕೇಳಿ ಬಡಿಸ್ತಾರೆ ಸರ್. ಆ ಥರದ್ದು ಏನು ಅವರೇ ಕೇಳಿ ಬಲವಂತ ಮಾಡಿ ಬಡಿಸ್ತಾರೆ ಇಲ್ಲಿ. ಅಂದರೆ ಈಗ ಕೆಲವೊಂದು ಕಡೆ ಅನ್ಲಿಮಿಟೆಡ್ ಊಟ ಇದ್ದರೆ ಸ್ವಲ್ಪ ಸೋಡಾ ಹಾಕೋದು ಎಲ್ಲ ಮಾಡ್ತಾರೆ. ಇಲ್ಲೆಲ್ಲ ಏನಿಲ್ಲ ಸರ್, ನಾವು ಸುಮಾರು ಸರಿ ಬರ್ತೀವಿ. ನಾವು ಹೊಸಕೋಟೆಗೆ ಬಂದರೆ ಗುರು ಮೆಸ್ನೇ ಆಯ್ಕೆ ಮಾಡ್ಕೊಳೋದು. ಸರಿ ಸರ್. ಇಲ್ಲಿ ಹೊಸಕೋಟೆಯಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದೀನಿ. ಇಲ್ಲಿ ಸುಮಾರು ಒಂದು ತಿಂಗಳಿಂದ ಬರ್ತಾ ಇದ್ದೀನಿ. ಡೈಲಿ ಮಧ್ಯಾಹ್ನದ ಹೊತ್ತು ಮನೆ ಊಟ ಥರ ಹಾಕ್ತಾರೆ. ಆಮೇಲೆ ಆಯಿಲ್ ಇಲ್ಲ, ಹೊಟ್ಟೆ ತುಂಬ ಹಾಕ್ತಾರೆ. ರಾಗಿ ಬಾಲ್ ಇದೆ, ಚಪಾತಿ ಇದೆ, ದಿನಕ್ಕೂ. ಆಮೇಲೆ ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ, ದೇ ಯೂಸ್ ಓನ್ಲಿ ಆರ್ಗಾನಿಕ್. ಆಮೇಲೆ ಯಾವುದೇ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ. ನಾನು ಸುಮಾರು ಮೊದಲು ಎಲ್ಲ ಅಲ್ಲಿ ಇಲ್ಲಿ ಊಟ ಮಾಡಿದಾಗ ಮಧ್ಯಾಹ್ನ ಮತ್ತು ನನಗೆ 5 ಗಂಟೆ 6 ಗಂಟೆಗೆ ಕಾನ್ಸ್ಟಿಬ್ಯೂಷನ್ ಆಗೋದು. ಯು ವಾಂಟ್ ಟು ಸರ್ಚ್ ಫಾರ್ ಇದಕ್ಕೆ ವಾಶ್ರೂಮ್ ಸರ್ಚ್ ಮಾಡಬೇಕಾಯ್ತು. ಇವಾಗ ಹೆಚ್ಚು ಕಮ್ಮಿ 1 ತಿಂಗಳಿಂದ ಬರ್ತಾಯಿದ್ದೀನಿ. ಯಾವುದೇ ಥರ ಏನು ಗ್ಯಾಸ್ಟ್ರಿಕ್ ಏನಿಲ್ಲ, ತುಂಬ ಚೆನ್ನಾಗಿದೆ. ಅಲ್ಲಿ ನಾವು ಎಲೆ ಖಾಲಿ ಆಗ್ತಾರಂಗೆ ಬಂದು ಅವರೇ ಕೇಳ್ತಾರೆ, ಸರ್ ಏನು ಬೇಕು ಅಂತ. ಅನ್ಲಿಮಿಟೆಡ್. ಅಲ್ಲಿ ರಾಗಿ ಬಾಲ್ ಕೊಡ್ತಾರೆ, ಅದಾದಮೇಲೆ ರೈಸ್ ಸಪ್ಲೈ ಮಾಡ್ತಾರೆ, ಸಾಂಬಾರು, 2 ಥರ ಪಲ್ಯ, ಬಜ್ಜಿ, ಸಂಡಿಗೆ, ಆಮೇಲೆ ತುಪ್ಪ. ತುಂಬ ಚೆನ್ನಾಗಿದೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಗ್ಯಾಸ್ಟ್ರಿಕ್ ಆಗೋದಾಗಲಿ, ಬೇರೆ ಕಡೆ ಸೋಡಾ ಹಾಕೋದು ಅದೇನಿಲ್ಲ. ಹೋಮ್ಲಿ ಫುಡ್ ಸರ್. ಅಂದರೆ 99 ರೂಪಾಯಿಗೆ ವರ್ತು. 99 ವರ್ತು ಸರ್. ಬಾಳೆ ಎಲೆ ಊಟ. ಆಮೇಲೆ ಲಾಸ್ಟಲ್ಲಿ ಇದು ಕೊಡ್ತಾರೆ, ಮಜ್ಜಿಗೆ ಕುಡಿಯೋಕ್ಕೆ. ಅನ್ನಕ್ಕೂ ಕೊಡ್ತಾರೆ, ಇದಕ್ಕೂ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ನಮಗೆ ನಮ್ಮ ಮನೇಲಿ ತಿಂದಂಗೆ ಇದೆ ಸರ್. ಆಮೇಲೆ ಭಾಳ ಕೋಆಪ್ರೇಷನ್ ಮಾಡ್ತಾರೆ ಸಪ್ಲೈಯರ್ಸ್ ಎಲ್ಲ. ಭಾಳ ಮರ್ಯಾದೆ ಕೊಟ್ಟು ಕ್ಲೀನಾಗಿ ಭಾಳ ಚೆನ್ನಾಗಿ ಸ್ಪಂದಿಸ್ತಾರೆ, ಅದು ಮೇಯ್ನು. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಹೇಗಿದೆ ಊಟ ಎಲ್ಲ? ಸೂಪರ್ ಆಗಿದೆ. ಏನೇನು ಕೊಟ್ಟಿದ್ದಾರೆ ಇವತ್ತು? ಈಗ ಮುದ್ದೆ, ಪಾಯಸ, ಪಲ್ಯ, ಒಂಥರ ಪಲ್ಯ, ಆಮೇಲೆ ಸೌತೆಕಾಯಿ, ಉಪ್ಪಿನಕಾಯಿ, ವಡೆ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಬಂದಿರೋ ಫಸ್ಟ್ ಟೈಮ್ ಮುಂಚೆ ಬಂದಿಲ್ಲ? ಇಲ್ಲ, ಸುಮಾರು ಜೊತೆಯಿಂದ ಬರ್ತಾ ಇರ್ತೀರಾ? ಓಕೆ. ಟೇಸ್ಟ್ ವೈಸು ಎಲ್ಲ ಚೆನ್ನಾಗಿ? ಟೇಸ್ಟ್ ಎಲ್ಲ ನಂಬರ್ 1. ಮನೆ ಊಟ ಮನೆಗಿಂತ ಸಕ್ಕದಾಗಿದೆ. ಹೌದಾ? ಓಕೆ, ನೀವು ನಿಮ್ಮ ಎಕ್ಸ್ಪ್ರೆಷನ್ಲಿ ಗೊತ್ತಾಗ್ತದೆ ಹೆಂಗೆ ಊಟ ಇರುತ್ತೆ? ಇಲ್ಲ, ತುಂಬ ಸಕ್ಕದಾಗಿದೆ ಸರ್. ಅಂದರೆ 99 ರೂಪಾಯಿಗೆ ಮೀಲ್ಸು, ಅಂದರೆ ಅನ್ಲಿಮಿಟೆಡ್ ಅಂತ. ಎಲ್ಲನೂ ಅನ್ಲಿಮಿಟೆಡ್ ಕೊಡ್ತಾರಾ? ಇಲ್ಲ, ಎಲ್ಲ ಅನ್ಲಿಮಿಟೆಡ್. ಏನು ಬೇಕಾದ್ರೂ ತಗೊಳ್ಳಿ, ಎಷ್ಟು ಬೇಕಾದ್ರೂ ತಿನ್ನಿ, ಎಲ್ಲ ಅನ್ಲಿಮಿಟೆಡ್. ಹೊಟ್ಟೆ ತುಂಬ. ಈಗ ನೋಡಿ, ರೈಸ್ ತಿನ್ಬಿಟ್ಟು ಇನ್ನೊಂದ್ಸತಿ ರೈಸ್ ಕೇಳಿದ್ರೆ ರೈಸ್ ಹಾಕ್ತಾರೆ. ಏನು ಮುಜುಗರ ಆ ಥರ ಏನೂ ಇಲ್ಲ ಸರ್. ನಾವು ತುಂಬ ತಿಂತಾ ಇದ್ದೀವಿ. ಅಂದರೆ 99 ರೂಪಾಯಿ ಹೊರತಕ್ಕಿಂತ ಹೊರ್ತಿಂದ ಹೆಚ್ಚು. ಹೊಸಕೋಟೆಗೆ ಬಂದವರು ಇಲ್ಲಿ ಬರಲೇಬೇಕಾ? ಹೊಸಕೋಟೆಗೆ ಬಂದವರು ಇಲ್ಲಿ ಬಂದು ಟೇಸ್ಟ್ ಮಾಡಲಿ, ಆಮೇಲೆ ಕೇಳಲಿ, ರಿವ್ಯೂ ಕೇಳಲಿ. ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ನಾವು ತುಂಬ ದಿನದಿಂದ ಬರ್ತಾ ಇದ್ದೀವಿ. ನಾವು ಮಾರ್ಕೆಟ್ ಹುಡುಗರು ಎಲ್ಲರೂ ಬರ್ತೀವಿ. ನಾವೆಲ್ಲ ತುಂಬ ಸಲ ತುಂಬ ಟೈಮ್ ಎಲ್ಲ ಬಂದಿದ್ದೀವಿ ಸರ್. ನಾವು ತುಂಬ ಚೆನ್ನಾಗಿ ಕೊಡ್ತಾರೆ. ಹೊಸಕೋಟೆಯಲ್ಲಿ ನಂಬರ್ 1 ಅಂತ ಹೇಳಬೇಕು. ವೆಜ್ ಹೋಟ್ಲಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಹೇಳ್ಬೇಕಂತ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಇದೆ ಅಂತ? ಸರ್, ಇದು ಅಂದರೆ ಮಾರ್ಕೆಟಿಂದ ಸರ್ ತುಂಬ ಜನ ಹುಡುಗರು ಹೇಳ್ತಾ ಇದ್ರು, ಗುರು ಮಿಸ್ ಓಪನ್ ಆಗಿದೆ, ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ರು. ಔಟ್ಸೈಡಿಂದ ಆ ಕಡೆಯಿಂದ ಬಂದ್ವಿ ಸರ್. ನಾವು ಬಂದಾಗಿಂದ ನಾವು ಮಿಸ್ ಮಾಡ್ಕೊತಾ ಇಲ್ಲ ಸರ್. ತುಂಬ ಸಲ ಊಟ ಮಾಡ್ಬೇಕಂದ್ರೆ ಇಲ್ಲೇ ಬರ್ತೀವಿ. ಇಲ್ಲೇ ಬಂದು ಊಟ ಮಾಡ್ಕೊಂಡು ಸರ್. ನಾವು ತುಂಬ ಜನಗೆಲ್ಲ ಹೇಳಿದ್ದೀರಿ, ಬರ್ತಾರೆ ಸರ್. ಪರವಾಗಿಲ್ಲ. 100 ರೂಪಾಯಿಗೆ
ವರ್ತು. ತುಂಬ ಪರವಾಗಿಲ್ಲ ಸರ್, ಪರವಾಗಿಲ್ಲ. ಯಾರು ಕೊಡಲ್ಲ ಸರ್ ಈ ಥರ ಊಟ. ಮುದ್ದೆ ಆಗಿರ್ಬೋದು, ರೈಸು, ಚಪಾತಿ, ಸ್ವೀಟು, ಸೇಮ್ ಮದುವೆ ಊಟ ಇದ್ದಂಗೆ ಇರುತ್ತೆ ಸರ್ ಇದು. ಅದನ್ನೇ ಕೇಳಕ್ಕೆ ಬಂದೆ. ಮದುವೆ ಥರ ಮದುವೆ ಮನೆ ಕುತ್ಕೊಳ್ಳೋದು ಸರ್, ಹೌದು, ಸೇಮ್ ಅದೇ ಥರನೇ ಇದೆ. ಸರಿ, ಓಕೆ ಸರ್. ಕ್ರೌಡ್ ನೋಡಿನೇ ಸರ್, ಕ್ರೌಡ್ ನೋಡಿನೇ ನೀವು ತಿಳ್ಕೊಬೋದು ಯಾವ ಥರ ಫುಡ್ಡು ಹೈಜಿನಿಕ್ ಆಗಿದೆಯಾ ಅಂತ. ಹೆಲ್ತಿ ಸರ್, ಫುಲ್ ಹೆಲ್ತಿ ಹೇಳ್ಬೇಕಂತ. ಫುಲ್ ಹೆಲ್ತಿ. ಏನು ಆ ಥರ ಈ ಥರಕ್ಕೆ ಸೋಡಾ ಆಗಲಿ. ಸೋಡಾ ಹಾಕೋದು. ಹೌದು ಸರ್, ಹೌದು, ಆ ಥರ ಮಾಡ್ತಾರೆ. ಇಲ್ಲ ಆ ಥರ ಏನಿಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಏನು ಇಲ್ಲ. ಮುದ್ದೆ ನೀವು ಎಷ್ಟು ಬೇಕಾದ್ರೆ ಹಚ್ಕೋಬೋದು ಸರ್, ಏನು ತೊಂದರೆ ಇಲ್ಲ ಸರ್. ಮುದ್ದೆ, ತುಪ್ಪ, ಚಪಾತಿ ಎಲ್ಲ ಥರ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಸರ್. ಸಪ್ಲೈ ಅಷ್ಟೇ, ತುಂಬ ಸಲ ಬಂದು ಕೇಳ್ತಾರೆ, ಚೆನ್ನಾಗಿ ಸಪ್ಲೈ ಮಾಡ್ತಾರೆ. ಪರವಾಗಿಲ್ಲ ಸರ್, ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಓಕೆ ಸರ್. ಅಂದರೆ ಇವತ್ತು ಮೊದಲ ಮುಂಚೆ ಫಸ್ಟ್ ಟೈಮ್ ಹೇಗೆ ಗೊತ್ತಾಯ್ತು ಇಲ್ಲಿದೆ ಅಂತ? ನಮಗೆ ನಮ್ಮ ಬ್ರದರ್ ಹೇಳಿದ್ರು ತುಂಬ ಚೆನ್ನಾಗಿರ್ತದೆ ಅಂತ. ಫಸ್ಟ್ ಟೈಮ್ ಬಂದಿದ್ವಿ. ಏನೇನೆಲ್ಲ ಕೊಟ್ಟಿದ್ದಾರೆ ಇವತ್ತು ನಿಮಗೆ? ಸೊ ಇದು ಏನು ಬಜ್ಜಿ, ಉಪ್ಪಿನಕಾಯಿ, ಮುದ್ದೆ, ಚಪಾತಿ, ರೈಸು, ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೆ ಕೇಳಕ್ಸ್ಕೋಬೋದು. ಸಾಂಬಾರಂತೂ ಸ್ಪೆಷಲ್. ಸಾಂಬಾರು ಸ್ಪೆಷಲ್ ಇದೆ. ಹೌದು, ಓಕೆ. ತುಂಬ ಚೆನ್ನಾಗಿದೆ ಸಾಂಬಾರು. ಅಂದರೆ ವರ್ತ್ ಇದೆ 100 ರೂಪಾಯಿಗೆ. ಖಂಡಿತ. ಓಕೆ ಸರ್ ನಮಸ್ಕಾರ. ಏನು ಸರ್ ಹೋಟೆಲ್ ಹೆಸರು? ಸರ್ ಶ್ರೀ ಗುರು ಮೆಸ್ ಅಂತ ಸರ್. ಓಕೆ. ಎಷ್ಟು ದಿವಸ ಮಾಡ್ತಾ ಇದ್ದೀವಿ ಸರ್ 2.5 ವರ್ಷ ಬಂದಿದೆ. 2.5 ವರ್ಷ. ಅವಾಗಿಂದ ಇದು ಮೀಲ್ಸಿನ ಇದು ನಿಮ್ಮದು ಅನ್ಲಿಮಿಟೆಡ್? ಮೀಲ್ಸ್ ಮಧ್ಯಾಹ್ನ ಊಟ ಅನ್ಲಿಮಿಟೆಡ್ ಊಟನೇ ಸರ್. ಓಕೆ. ಏನೇನೆಲ್ಲ ಸಿಗುತ್ತೆ ನಿಮ್ಮ ಹತ್ರ? ಯಾಕೆ ಸರ್ ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ರಿ ಅನ್ಲಿಮಿಟೆಡ್ ಅಂತ? ಯಾಕಂದರೆ ಬೇರೆ ಕಡೆ 100 ರೂಪಾಯಿಗೆ ಲಿಮಿಟೆಡ್ ಮೀಲ್ಸ್ ಕೊಡ್ತಾರೆ. ಹೌದು ಸರ್. ಅನ್ಲಿಮಿಟೆಡ್ ಮೀಲ್ಸ್ ಕೊಡಬೇಕು ಅಂತ ಯಾಕೆ ಬಂತು ಸರ್? ನಾವು ಬೇಸಿಕ್ಲಿ ನಾವು ರೈತರು. ಅಲ್ಲಿ ಊಟಕ್ಕೆ ಬಂದಾಗ ಒಂದು ತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗಲಿ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಮಂಜಾಸ್ವಾಮಿ ಅಸಲ್ಲಿ ಮಾಡ್ಕೊಂಡು ಧರ್ಮಸ್ಥಳದಲ್ಲಿ ಹೆಂಗೆ ಬಡಿಸ್ತಾ ಇದೀವೋ ಅದೇ ಥರ ಬಡಿಸ್ಬೇಕು ಅಂದ್ಬಿಟ್ಟು ಕೊಡ್ತಾ ಇದೆ ಸರ್. ಸೇಮ್ ಮದುವೆ ಮನೆ ಸ್ಟೈಲ್ ಯಾವ ಥರ ಇದೆ? ಹೌದೌದು. ನಿಮಗೆ ವರ್ಕೌಟ್ ಆಗುತ್ತೆ ಸರ್? ಸರ್ ಆಗುತ್ತೆ ಸರ್. ನಮಗೆ ಒಂದು 200 ಮೇಲೆ ಆಗುತ್ತೆ, ವರ್ಕೌಟ್ 100% ಆಗುತ್ತೆ. ನಮ್ಗೆ ಕಡಿಮೆ ಬಂದಾಗ ವರ್ಕೌಟ್ ಆಗಲ್ಲ. ಬಟ್ ನಾವು ಒಂದು ಸೇವೆ ಥರ ಮಾಡ್ತಾ ಇದ್ದೀವಿ. ನಾವು ಏನೇ ಕೈಲಿ ಅನ್ಲಿಮಿಟೆಡ್ ಕೊಡ್ತೀವಿ ನಾವು. ಏನೇನೆಲ್ಲ ಇರುತ್ತೆ? ಉಪ್ಪು, ಉಪ್ಪಿನಕಾಯಿ ಇರುತ್ತೆ, ಪಲ್ಯ ಇರುತ್ತೆ, ಬೋಂಡ, ಬಜ್ಜಿ, ಸಂಡಿಗೆ ಇರುತ್ತೆ, ಒಂದು ಸ್ವೀಟ್ ಇರುತ್ತೆ ಡೈಲಿ. ಆಮೇಲೆ ಮುದ್ದೆ, ಸಾಂಬಾರು, ಚಪಾತಿ ಊಟ ಇರುತ್ತೆ, ರಸಮ್ಮು, ಮಜ್ಜಿಗೆನ ಅನ್ಲಿಮಿಟೆಡ್. ಏನು ಕೇಳಿದ್ರು ಅನ್ಲಿಮಿಟೆಡ್. ಎಲ್ಲ ಅನ್ಲಿಮಿಟೆಡ್ ಕೊಡ್ತೀವಿ. ಎಷ್ಟು ಬೇಕಾದ್ರೆ ತಿನ್ಬೋದು. ಇದ್ರೆ ಕೊಡ್ತೀವಿ. ಇಲ್ಲ ಅಂದ್ರೆ ಖಾಲಿ ಆಯ್ತು ಅಂತ ಹೇಳ್ತಾ ಅವಾಗ ಅಡ್ಜಸ್ಟ್ ಮಾಡ್ಕೊಬೇಕು. ಕೆಲವೊಂದು ಐಟಮ್ ಏನಾದ್ರು ಒಂದು ಖಾಲಿ. ಹೌದು. ಬಟ್ ಎಲ್ಲ ಏನು ಬೇಕಾದ್ರೆ ತಿನ್ಬೋದು. ಹೌದು, 100% ಸರ್. ಈಗ ಡೌಟ್ ಇತ್ತು ಸರ್ ನಮಗೆ. ಏನಂದರೆ ಈಗ ಫಸ್ಟ್ ಮುದ್ದೆ ಹಾಕ್ಸ್ಕೊಂಡಿರ್ತಾರೆ, ಆಮೇಲೆ ಚಪಾತಿ ಕೇಳಿದ್ರೆ? ಸರ್ ಚಪಾತಿ ನಾವು ಕೂಡ ಮುದ್ದೆ ಊಟ ಇರುತ್ತೆ, ಚಪಾತಿ ಊಟ ಇರುತ್ತೆ. ಆ ಥರ ಅನ್ಲಿಮಿಟೆಡ್. ಮುದ್ದೆ ಊಟಕ್ಕೆ ಅನ್ಲಿಮಿಟೆಡ್ ಮುದ್ದೆ ಇರ್ತೀವಿ. ಚಪಾತಿ ಊಟಕ್ಕೆ 2 ಚಪಾತಿ ಮಾತ್ರ ಕೊಡ್ತೀವಿ. ಚಪಾತಿ ಅನ್ಲಿಮಿಟೆಡ್ ಕೊಡಲ್ಲ ನಾವು. ಏನಕ್ಕೆ ಅಂತಂದ್ರೆ ನಾವು ಚಪಾತಿ ಮಾಡೋದು ಕಷ್ಟ ನಮಗೆ. ಯಾಕಂದ್ರೆ ಒಬ್ಬೊಬ್ಬ 5, 6, 8 ಚಪಾತಿ ಕೊಡ್ತಾರೆ. ಸೊ 8 ಚಪಾತಿ ಒಬ್ಬರಿಗೆ ಕೊಟ್ಬಿಟ್ರೆ ಪಕ್ಕದಲ್ಲಿ ಕೊಡೋಕೆ ಸರ್ವ್ ಮಾಡೋಕೆ ಆಗೋದಿಲ್ಲ ನಮ್ಮ ಕೈಲಿ. ಮುದ್ದೆ ಬೇಕಾದ್ರೆ ನಾವು ಎಷ್ಟು ಬೇಕೋ ಮಾಡೋಕೆ ರೆಡಿ ನಾವು. ಸೊ ಹಂಗಾಗಿ ಮುದ್ದೆ ಕೊಡೋಕೆ ರೆಡಿ ಕೊಡ್ತೀವಿ. ಏನು ರೇಟ್ ಸರ್? ಎಷ್ಟು ರೇಟ್? 99 ರೂಪಾಯಿ ಅನ್ಲಿಮಿಟೆಡ್ ಮುದ್ದೆ ಊಟ ಥರ ಕೊಡ್ತೀವಿ. ಬಟ್ ತುಂಬ ಮನೆ ಊಟ, ಸೋಡಾ ಹಾಕಲ್ಲ, ಹಸಿಮೆಣಸಿನ್ಕಾಯಿ ಹಾಕಲ್ಲ, ಗಾಂಧೆನ ಯೂಸ್ ಮಾಡ್ತೀವಿ. ಎಮ್ಮೆ ಹಾಲು ಮಜ್ಜಿಗೆ, ಸ್ವೀಟಿಗೆ ಸಕ್ಕರೆ ಹಾಕಲ್ಲ, ಏನೇ ಸ್ವೀಟ್ ಮೇಲೆ ಬೆಲ್ಲದಲ್ಲಿ ಮಾಡ್ತೀವಿ. ಮಜ್ಜಿಗೆ ನಾವೇ ಹೋಮ್ ಮೇಡ್ ಮನೇಲೇ ಮಾಡೋದು. ನಾವೇ ಹಾಲು ಕರೆದು ನಮಗೆ ಎಮ್ಮೆ ಹಸು ಇದೆ ಮಾಡ್ಕೊಂಡು ನಾವು ಮಾಡೋದು ಸರ್. ಲೊಕೇಶನ್ ಎಲ್ಲಿ ಬರುತ್ತೆ? ಆ ಲೊಕೇಶನ್ ಇಲ್ಲಿ ಹೊಸಕೋಟೆಯಲ್ಲಿ KB ಬಿಲ್ಲಿಂಗ್ ಆಫೀಸ್ ಮುಂದೆ ಆಪೋಸಿಟ್ಟು ಹಳೆ ಗಣಪತಿ ಸಿಲ್ಕ್ ಒಂದು ಬಟ್ಟೆ ಅಂಗಡಿ ಇರೋದು ಪಕ್ಕದಲ್ಲಿ ಸರ್. ಟೈಮಿಂಗ್ಸು ಬೆಳಿಗ್ಗೆ 8ರಿಂದ 9 ಟಿಫನ್ ಸಿಗುತ್ತೆ. ಮಧ್ಯಾಹ್ನ 11:30ಯಿಂದ 3 ಗಂಟೆವರೆಗೂ ಖಾಲಿ ಆಗೋವರೆಗೂ ಊಟ ಕೊಡ್ತೀವಿ. ಖಾಲಿ ಆಗೋವರೆಗೂ ಒಂದು 3 ಗಂಟೆವರೆಗೂ ಇರುತ್ತೆ, ಒಂದು 4 ಗಂಟೆವರೆಗೂ ಇರುತ್ತೆ. ಖಾಲಿ ಆಗೋರು ಕೊಡ್ತಾ ಇರ್ತಾರೆ. ರಜೆ ಏನಾರಿದೆಯಾ ಸರ್? ಸರ್ ಭಾನುವಾರ ಹೊತ್ತು ರಜೆ ಇರುತ್ತೆ. ಹಬ್ಬ ದಿವಸ ರಜೆ ಇರುತ್ತೆ. ಭಾನುವಾರ ರಜೆ ಇರುತ್ತೆ, ಭಾನುವಾರ ರಜೆ ಇರುತ್ತೆ. ಎಲ್ಲನೂ ಕೂಡ ಬಡಿಸಿದ್ದಾರೆ. ಅನ್ಲಿಮಿಟೆಡ್ ಫುಡ್ಡು, ಎಷ್ಟು ಬೇಕಾದಷ್ಟು ತಿನ್ಬೋದು. ಉಪ್ಪಿಂದ ಹಿಡಿದು ಉಪ್ಪಿನಕಾಯಿ ಹಿಡಿದು, ಅದೇ ರೀತಿ ಸೌತೆಕಾಯಿ, ಪಾಪಡು, ಅದೇ ರೀತಿ ಬಜ್ಜಿ, ಮತ್ತು ಒಂದು ಶಾವಿಗೆ ಪಾಯಸ, ಮುದ್ದೆಗೆ ನೋಡಿ ಇಲ್ಲಿ ನೋಡಿ ತುಪ್ಪ ಹರಿದು ಹೋಗ್ತಾ ಇದೆ, ಆ ರೀತಿ ಮುದ್ದೆ ಹಾಕಿದ್ದಾರೆ. ಅದೇ ರೀತಿ ಸಾಂಬಾರು ಇಲ್ಲಿ ನೋಡಿ, ಸಾಂಬಾರು, ರಸಮು ಎಲ್ಲ ಹಾಕಿದ್ದಾರೆ. ಯಾಕೆಂದರೆ ಒಂದು ಮದುವೆ ಮನೆಗೆ ಬಂದಿದ್ದೀನಿ ಅನ್ನೋ ಒಂಥರ ಫೀಲ್ ಆಗ್ತಾಯಿದೆ ನನಗೆ. ಲೇಟ್ ಮಾಡೋದು ಬೇಡ. ಮುದ್ದೆ ನೋಡಿ ನೀಟಾಗಿ ಬರ್ತಾಯಿದೆ. ಮುದ್ದೆ ತಿಂತೀನಿ. ತುಪ್ಪ ಈ ಥರ ತುಪ್ಪ ಹಾಕಿರೋದು ನಾನು ನೋಡೇ ಇರಲಿಲ್ಲ ಮುದ್ದೆಗೆ. ಚೆನ್ನಾಗಿದೆ. ಎಲ್ಲರೂ ಕೂಡ ಬಂದವರೆಲ್ಲರೂ ಕೂಡ ಹೇಳಿದ್ರು ಏನಂದರೆ 100 ರೂಪಾಯಿಗೆ ಇದು ವರ್ತು. ಯಾಕಂದರೆ ಹೊರಗಡೆ ಎಲ್ಲ ಮೀಲ್ಸ್ ತೊಗೊತೀವಿ ಅಂದರೆ ನಾವು 80-90 ಇದೆ, ಬಟ್ ಅನ್ಲಿಮಿಟೆಡ್ ಕೊಡೋಲ್ಲ. ಬಟ್ ಇಲ್ಲಿ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ ಅಂದರೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇವ್ರು ಹೇಳಿದ್ದು ಇನ್ನೊಂದು ಆಯಿಲು, ಇದಕ್ಕೆಲ್ಲ ಯೂಸ್ ಮಾಡೋ ಆಯಿಲು ಗಾಣದ ಎಣ್ಣೆಯಿಂದ, ಅಂದರೆ ತೆಗ್ದಿರುವಂಥ ಆಯಿಲು, ಯಾವುದೋ ಒಂದು ಈಗ ಲೋಕಲಲ್ಲಿ ಸಿಗ್ತಾವಲ್ಲ ಅಂಗಡಿಗಳಲ್ಲಿ, ಆ ಥರ ಕೊಡೋಲ್ಲ. ಅಂದರೆ ಅದರಿಂದ ಹಾಕಲ್ಲ. ಇವರೇ ಸಪ್ರೇಟಾಗಿರೋ ಗಾಂಧ ಎಣ್ಣೆಯಿಂದ ಮಾಡಿರೋದು. ಅದೇ ರೀತಿ ಮಜ್ಜಿಗೆ ನೋಡ್ಬೋದು. ಇವರು ಇದನ್ನು ತಂದು ಏನಂದರೆ ಮೊಸರೆಲ್ಲ ತಂದು ಮಾಡಲ್ಲ. ಇವರ ಮನೆಯಲ್ಲೇ ಹಸುಗಳಿದಾವಂತೆ, ಅದರಿಂದ ಮಾಡೋ ಮಜ್ಜಿಗೆ.
ಮಸಾಲೆ ಮಜ್ಜಿಗೆ ವಾವ್. ಇನ್ನೊಂದು ಇದನ್ನು ಕೆಲವೊಂದು ಕಡೆ ಎಲ್ಲ ಲಿಮಿಟೆಡ್ ಕೊಡ್ತಾರೆ, ಇವರು ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕಿ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕಿ ಅಂದರೆ ಮುಗ್ದೇ ಹೋಯ್ತು, ಎಷ್ಟು ಬೇಕಷ್ಟು ಹಂಗೆ ಹಾಕ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಶಾವಿಗೆ ಪಾಯಸ ಟೇಸ್ಟ್ ನೋಡೋಣ ಈಗ. ಅಬ್ಬಬ್ಬ ತುಂಬ ಚೆನ್ನಾಗಿದೆ. ನನಗೆ ಎಸ್ಪೆಷಲಿ ಶಾವಿಗೆ ಪಾಯಸ ಇಷ್ಟ ಆಯಿತು. ಹೆಲ್ತಿಯಾಗಿದೆ ನೋಡಿ. ರೈಸು ನೋಡ್ಬೋದು, ಮುದ್ದೆ ಅನ್ಲಿಮಿಟೆಡ್ಡು, ಎಷ್ಟು ಬೇಕಾದ್ರೂ ನೀವು ಮುದ್ದೆ ಆಯಿತಾ, ಹಾಂ ಬನ್ನಿ ಇನ್ನೊಂದು ಮುದ್ದೆ ಅನ್ಬೋದು ನೀವು. ಆ ರೀತಿ ಬಾಯಲ್ಲಿ ಇಷ್ಟುಕೊಂಡ ತಕ್ಷಣವೇ ಒಳಗಡೆ ಹೋಗ್ತಾಯಿದೆ. ಲೇಟ್ ಮಾಡೋದು ಬೇಡ, ಬೇಗ ಎಲ್ಲ ತಿಂದ್ಬಿಡೋಣ. ಹಾಂ ನೋಡಿ, ತುಪ್ಪನೂ ಅನ್ಲಿಮಿಟೆಡ್ ಅಂತೆ. ಎಷ್ಟು ಬೇಕಾದ್ರೂ ತುಪ್ಪ ಹಾಕೋಬೋದು. ಮನೇಲಾದರೆ ಒಂದು ಸ್ಪೂನ್ ಹಾಕಿದ್ರೆ ಇನ್ನೊಂದು ಸ್ಪೂನ್ ಇಲ್ಲ ಹಾಕಲ್ಲ ಅಂತಾರೆ. ಎಷ್ಟು ಬೇಕಾದ್ರೂ ಹಾಕೋಬೋದು. ಇನ್ನೊಂದು ಅಂದರೆ ಇದಕ್ಕೆ ಕೆಲವೊಂದು ಹೋಟೆಲ್ಗಳಲ್ಲೆಲ್ಲ ಅನ್ಲಿಮಿಟೆಡ್ ಅಂದ ತಕ್ಷಣ ಸೋಡಾ ಯೂಸ್ ಮಾಡೋದು ಅದೆಲ್ಲ ಮಾಡ್ತಾರೆ. ಇವ್ರು ಏನೂ ಯೂಸ್ ಮಾಡಲ್ಲ, ನಾರ್ಮಲ್ ಹೆಂಗೆ ಮನೇಲಿ ಮಾಡ್ತಾರೋ ಆ ರೀತಿ ಮಾಡ್ತಾರೆ. ತುಂಬ ಜನ ಹೇಳಿದ್ರು ರೆಕಮೆಂಡೆಡ್. ಹೊಸಕೋಟೆಗೆ ಏನಾದ್ರು ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೊಸಕೋಟೆದು. ಬನ್ನಿ, ಶ್ರೀ ಗುರು ಮೆಸ್ ಮಿಸ್ ಮಾಡಬೇಡಿ. ಮತ್ತೆ ಮುಂದಿನ ಸಿಗೋಣ. ನಮಸ್ಕಾರ. ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡ್ತಾ ಇದ್ದಾರಲ್ಲ ಮ್ಯಾಂಗೋ ಕಿಚಡಿ, ಹೆಸರೇ ವಿಶೇಷವಾಗಿದೆ ಮ್ಯಾಂಗೋ ಕಿಚಡಿ ಅಂತ. ಈ ರೆಸ್ಟೋರೆಂಟಲ್ಲಿ ಏನು ವಿಶೇಷಪ್ಪ ಅಂತಂದರೆ ನಾರ್ತು, ಆಂಧ್ರ ಮಿಲ್ಸು ಎಲ್ಲ ಥರ ಮಿಲ್ಸು ಸಿಗುತ್ತೆ. ಬಟ್ ಇನ್ನೊಂದೇನೆಂದರೆ ಆಂಧ್ರ ಮಿಲ್ಸಲ್ಲಿ ನಿಮಗೆ 150 ರುಪೀಸ್ಗೆ ಅನ್ಲಿಮಿಟೆಡ್ ಕೊಡ್ತಾರಂತೆ. ಸೊ ಏನೇನು ಕೊಡ್ತಾರೆ ಅನ್ಲಿಮಿಟೆಡಲ್ಲಿ? ಚಪಾತಿ ಇರುತ್ತೆ ಆಬ್ವಿಯಸ್ಲಿ, ಅನ್ನ ಇರುತ್ತೆ. ನೋಡೋಣ ಏನೇನು ಅನ್ಲಿಮಿಟೆಡ್ ಕೊಡ್ತಾರೆ, ಏನೆಲ್ಲ ವೆರೈಟೀಸ್ ಇರುತ್ತೆ, ಮತ್ತು ಪಲ್ಯಗಳಾಗ್ಬೋದು, ಕಾಳು ಪಲ್ಯ ಏನೇನು ವೆರೈಟೀಸ್ ಇರುತ್ತೆ ಪ್ರತಿಯೊಂದು ನಾವು ತಿಳ್ಕೊಳ್ಳೋಣ. ಗ್ರಾಹಕರನ್ನ ಮಾತಾಡ್ಸೋಣ, ಟೇಸ್ಟ್ ಎಲ್ಲ ಹೇಗಿದೆ, ಟೇಸ್ಟ್ ಬಗ್ಗೆ ಏನು ಹೇಳ್ತಾರೆ, ಮತ್ತು ಡೈಲಿ ಬರೋ ಕಸ್ಟಮರ್ ಇರ್ತಾರೆ ಅಥವಾ ಅಪರೂಪಕ್ಕೆ ಬರ್ತಾರಾ, ಪ್ರತಿಯೊಂದು ತಿಳ್ಕೊಂಡೋಣ. ಸೊ ಬನ್ನಿ ಹೊರಗಡೆ ಹೋಗಿ ಬಿಡೋಣ. ಚಪಾತಿಗೆ ಸ್ವೀಟು, ಹುಳಿಸಾರು, ಪಲ್ಯ, ದಾಲು, ಸಾಂಬಾರು, ಮಜ್ಜಿಗೆ, ರಸಮ್, ಮೊಸರು, ಪಕೋಡ. ಚಪಾತಿ ಅನ್ಲಿಮಿಟೆಡ್, ರೈಸ್ ಚಪಾತಿ ಅನ್ಲಿಮಿಟೆಡ್, ರೈಸ್ ಅನ್ಲಿಮಿಟೆಡ್. ಸರ್ ನಮಸ್ತೆ. ಹಾಂ ನಮಸ್ತೆ ಸರ್. ಸರ್ ಫಸ್ಟ್ ಟೈಮ್ ಬಂದಿರೋದು? ಇಲ್ಲ ನಾವು ಬರ್ತಾ ಇರ್ತೀವಿ, 1 ವರ್ಷ ತಿಂತಾ ಇದ್ದೀನಿ ಇಲ್ಲೇ, ರೆಗ್ಯುಲರ್ ಕಸ್ಟಮರ್ ನಾನು. ಯಾವುದು ಫುಡ್ಡು? ಆಂಧ್ರ ಮಿಲ್ಸ್? ಇಲ್ಲ ನಾನು ತೊಗೊತಾರು ಡೈಲಿ ಇದು ಅನ್ಲಿಮಿಟೆಡ್ ವೀಲ್ಸು ಆಂಧ್ರ ಮಿಲ್. 150 ಹಿಂಗೆ ಸರ್ ವರ್ತ್ ಅನ್ಸುತ್ತಾ 150ಗೆ? ಇಲ್ಲ 150ಗೆ ಫುಲ್ ವರ್ತು. ಒಂದು 10 ಡಿಶ್ ಮೇಲೆ ಕೊಡ್ತಾರೆ. ರೈಸ್ ಎಲ್ಲ ಅನ್ಲಿಮಿಟೆಡು, ಏನು ನಾವು ಕೇಳ್ತೀವಿ ಎಲ್ಲ ತಿರುಗಿ ಇನ್ನೊಂದು ಸರ್ತಿ ಕೊಡ್ತಾರೆ. ಅದನ್ನಲ್ಲಿ ಏನು ನೋಡಲ್ಲ ಅವರು, ಫುಲ್ ಹಂಗೆ ಕೊಟ್ಬಿಡ್ತಾರೆ. ಪಲ್ಯಗೆಲ್ಲ ಎಷ್ಟು ಬೇಕಂದ್ರೆ ಅಷ್ಟು ಸರ್ತಿ ತೊಗೋಬೋದು. ಟೇಸ್ಟ್ ಎಲ್ಲ ಮನೇಲಿ ಮಾಡ್ತಾರನೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆಂಧ್ರ ಸ್ಟೈಲ್ ಥರನೇ ಇರುತ್ತೆ. ನಾವೇನಾದರೂ ಬಜೆಟ್ ಫ್ರೆಂಡ್ಲಿ ನೋಡಿಕೊಂಡು ತಿನ್ಬೇಕಂದ್ರೆ ಇಲ್ಲಿ ಬಂದರೆ ಎಲ್ಲ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹಾಂ ಅದೇ ನಮ್ಮ ಚೆನ್ನಾಗಿ ನ್ಯಾಚುರಲ್ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಬೇರೆ ಕಡೆ ಎಲ್ಲ ಹೋದ್ರೆ ಪ್ಲೇಟ್ನಲ್ಲಿ ಕೊಟ್ಬಿಡ್ತಾರೆ, ಇಲ್ಲಿ ಬಾಳೆಯಲ್ಲಿ ಕೊಡ್ತಾರೆ. ಇನ್ನೂ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಮಾಡಿ ಇನ್ನೂ ಚೆನ್ನಾಗಿ ಆಗುತ್ತೆ. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಬರ್ತಾ ಇದ್ದೀನಿ, ಒಂದು ಆಫೀಸ್ ಇರೋದು ಇಲ್ಲೇ. ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬರ್ತೀವಿ. ಇಲ್ಲೇ ಊಟ ಇಲ್ಲಿ ತಿಂದೆ. ನಾನು ಬ್ಯಾಚುಲರು, ಇಲ್ಲಿ ತಿಂದೆ. ನೈಟ್ ತಿನ್ನೋದು ಸ್ವಲ್ಪ ಕಮ್ಮಿ ತಿನ್ಬೋದು, ಮಧ್ಯಾಹ್ನ ಜಾಸ್ತಿ ಅಷ್ಟೇ. ಮಧ್ಯಾಹ್ನ ತಿಂದೆ ಸಾಕು ನಮ್ಮದು, ಇದೇ ಹೊಟ್ಟೆ ಫುಲ್ ಆಗುತ್ತಲ್ಲ. ನೈಟ್ ಡಯಟು. ಸರ್ ನಮಸ್ತೆ. ನಮಸ್ತೆ ಸರ್. ಸಿದ್ದು ಅಂತ. ಇಲ್ಲೇ ನಿಯರ್ ಆಫೀಸು. ಹಾಂ ಒಂದೇ ಆಫೀಸು. ಹೇಗಿದೆ ಸರ್? ನೀವು ತುಂಬ ದಿನದಿಂದ ಬರ್ತಾ ಇದ್ದೀರಾ? ಇಲ್ಲ, ಅವ್ರು ಆ್ಯಕ್ಚುಲಿ ನಮಗೆ ಇಲ್ಲಿ ಕರ್ಕೊಂಬಂದಿದ್ದೆ ಅವರು. ಚೆನ್ನಾಗಿರುತ್ತೆ ಊಟ, ಅದಕ್ಕೆ ಇಲ್ಲೇ ಬರ್ತೀವಿ. ವೀಕ್ಲಿ ಟ್ವೈಸ್ ಬರ್ತೀವಿ, 2-3 ಸಲ ಬಂದು ಹೋಗ್ತೀವಿ. ಹೇಗೆ ವರ್ತ್ ಅನ್ಸುತ್ತಾ ಇದೆಲ್ಲ? ವರ್ತು ಸರ್. ನಾವು ಪ್ಲೇಟ್ ಮೀಲ್ಸ್ ತೊಗೊಳ್ಳೋದು ವರ್ತ್ ಇರುತ್ತೆ. ರೈಸ್ ಕೊಡ್ತಾರೆ, 4-5 ಸ್ವೀಟ್ ಕೊಡ್ತಾರೆ, ಎಲ್ಲ ಮೊಸರು ಕೊಡ್ತಾರೆ, ಕರ್ಡ್ ಎಲ್ಲ ಚೆನ್ನಾಗಿರುತ್ತೆ. 150ಗೆ ಎಲ್ಲ ಥರದ ಬಾಳೆ ಎಲೆ ಊಟ ಇರುತ್ತೆ, ಚೆನ್ನಾಗಿ. ಹಾಂ, ಮನೆ ಊಟ ಇದ್ದಂಗೆ ಇರುತ್ತೆ, ಅದಕ್ಕೆ ಇಲ್ಲೇ ಬರೋದು. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ಪವನ್ ಅಂತ. ಸರ್ ಫಸ್ಟ್ ಟೈಮ್ ಬಂದಿರೋದು ರೆಗ್ಯುಲರ್ ಬರ್ತಾ? ಇಲ್ಲ, ನಾನು ರೆಗ್ಯುಲರ್ ಬರ್ತಾ ಇರ್ತೀನಿ. ಅಂದರೆ ಮಂತ್ಲಿ ಒಂದು 3-4 ಟೈಮ್ಸ್ ಬರ್ತೀನಿ ಇಲ್ಲಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಂಧ್ರ ಮೀಲ್ಸ್ ಅಂತ ತುಂಬ ಚೆನ್ನಾಗಿದೆ. ನಾನು ರೆಗ್ಯುಲರ್ ಇದು ಪ್ಲೇಟ್ ಮೀಲ್ಸೇ ತಿನ್ನೋದು, ತುಂಬ ಚೆನ್ನಾಗಿದೆ. ಸೊ 150ಗೆ ಅನ್ಲಿಮಿಟೆಡ್ ಕೊಡ್ತಾರೆ. ಸೊ ಹಿಂಗೆ ವರ್ತ್ ಅನ್ಸುತ್ತೆ ನಿಮಗೆ? ವರ್ತ್ ಇದೆ ಸರ್, ಟೇಸ್ಟ್ ಅಷ್ಟೇ ಚೆನ್ನಾಗಿದೆ ಇದು. ಸೊ ರೆಗ್ಯುಲರ್ ಆ್ಯಕ್ಚುಲಿ ನಾನು ನಾನ್ ವೆಜ್ ಪ್ರಿಯ. ನಾರ್ಮಲಾಗಿ ನಾನು
ಮಂಡೇ ಆದರೆ ಇದೇ ಥರ ಹೋಟೆಲ್ಸ್ ಹುಡ್ಕೋದು ನಾರ್ಮಲಾಗಿ ಇಲ್ಲಿ ಬಂದೇ ಬರ್ತೀನಿ ನಾನು. ಮಂತ್ಲಿ ಅಂತೂ 3 to 4 ಟೈಮ್ಸ್. ನಾನು ಇರೋದು ಬಸವೇಶ್ವರ ನಗರ ಆಚೆನೇ. ಈ ಕಡೆ ಬಂದಾಗ ಇಲ್ಲೇ ಊಟ ಮಾಡೋದು. ಇಲ್ಲಿ ವೆಜ್ ಅಂದರೆ ನಾರ್ಮಲಾಗಿ ಇಲ್ಲೇ ಊಟ ಬೇರೆ ಕಡೆ ನೋಡ್ಕೊತೀನಿ. ಇಲ್ಲಿ ಹೋಟೆಲ್ ಆದಿತ್ಯ ಆ ಸೇರೆ ಇದೆ, ಆ ಕಡೆ ನೋಡ್ಕೊತೀನಿ. ಬಟ್ ಇದು ಸ್ಪೈಸಿಯಾಗಿರುತ್ತೆ, ಇಷ್ಟ ಆಗುತ್ತೆ. ಇಲ್ಲ ಸರ್, ಚೆನ್ನಾಗಿದೆ. ತುಂಬ ಸ್ಪೈಸಿ ಏನಿಲ್ಲ, ತುಂಬ ಚೆನ್ನಾಗಿದೆ. ಆಂಧ್ರ ಮೀಲ್ಸ್ ಅಂತೂ ತುಂಬ ಹೇಳಿ ಮಾಡಿಸ್ದಂಗಿದೆ ಎಲ್ಲರಿಗೂ. ತುಂಬ ಟೇಸ್ಟಿಯಾಗಿದೆ. ಫಸ್ಟ್ ಟೈಮ್ ನಾವು ಇವತ್ತು ಪಕೋಡ ಟ್ರೈ ಮಾಡಿರೋದು. ಪಕೋಡೋದನ್ನು ತುಂಬ ಚೆನ್ನಾಗಿದೆ ಇವತ್ತು. ಬೇರೆ ಥರ ಸ್ಪೆಷಲ್ ತೊಗೊಳ್ತಾ ಇರ್ತೀವಿ ಅವಾಗ. ಬಟ್ ಚೆನ್ನಾಗಿದೆ, ಎಲ್ಲದೂ ಚೆನ್ನಾಗಿದೆ. ಇದು ಅಷ್ಟೇ. ಥ್ಯಾಂಕ್ ಯು. ನಮಸ್ತೆ. ಹೇಳಿ ಸರ್. ಊಟ ಹೇಗಿದೆ? ಸೂಪರ್ ಆಗಿದೆ ಸರ್. ನಾವು ಯಾವಾಗಲೂ ಬರ್ತಾ ಇರ್ತೀವಿ ಇಲ್ಲೇ. ಏನೆಲ್ಲ ಕೊಡ್ತಾರೆ ಸರ್ ಇಲ್ಲಿ? ಎಲ್ಲ ಐಟಮ್ ಒಂದು 12 ಐಟಮ್ ಕೊಡ್ತಾರೆ ಸರ್. ಚೆನ್ನಾಗಿದೆ, ಒಳ್ಳೆ ಊಟ. ಮನೇಲಿ ಅನ್ಲಿಮಿಟೆಡ್. ಹೌದು, ವರ್ತು ಸರ್. ಎಷ್ಟಾದರೂ ನಾವು ತಿನ್ಬೋದು ಆರಾಮಾಗಿ. ಎಲ್ಲ ಹೌದು ಹೌದು ಹೌದು. ಹೌದು ಹೌದು ಹೌದು. ಚೆನ್ನಾಗಿ ವರ್ತು ಸರ್, ಪರವಾಗಿಲ್ಲ. ಆರಾಮಾಗಿ ಕೊಡ್ಬೋದು. ನಾನು ಒಂದು 4-5 ವರ್ಷದಿಂದ ಬರ್ತಾಯಿದ್ದೀನಿ. ಹೌದು, ಇದು ಓಪನ್ ಆದಾಗಿಂದ ಬರ್ತಾಯಿದ್ದೀನಿ. ಸೇಮ್ ಚೇಂಜ್ ಆಗಿಲ್ಲ, ಚೆನ್ನಾಗಿದೆ. ಇಟ್ ವಾಸ್ ವೆರಿ ನೈಸ್. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಆ್ಯಕ್ಚುಲಿ ರೆಗ್ಯುಲರಾಗಿ ತೊಗೊಳ್ತಾ ಇದ್ದೆ. ಆ್ಯಕ್ಚುಲಿ ಐ ಜಸ್ಟ್ ವಾಂಟ್ ಟು ಟ್ರೈ ದ ಆಂಧ್ರ ಮೀಲ್ಸ್, ಬಟ್ ಇಟ್ ಈಸ್ ವೆರಿ ಟೇಸ್ಟಿ. ಆ್ಯಕ್ಚುಲಿ ಯೂಶ್ವಲಿ ದಿಸ್ ಪುಡಿ ಇನ್ ಕೇರಳ ಅಲ್ಲಿ ಇದೇ ಥರ ಅಲ್ಲ. ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಐ ಜಸ್ಟ್ ವಾಂಟ್ ಟು ಟ್ರೈ ದ ಡಿಫ್ರೆಂಟ್ ಟೇಸ್ಟ್. ಸೊ ಇಟ್ ಈಸ್ ವೆರಿ ನೈಸ್. ಸ್ವಲ್ಪ ಖಾರ ಥರ ಇರುತ್ತೆ. ಇಟ್ ಈಸ್ ವೆರಿ ನೈಸ್. ರೆಗ್ಯುಲರ್ ಬರ್ತಾ ಇರ್ತಾರೆ? ಆ್ಯಕ್ಚುಲಿ ಐ ಆಮ್ ಸ್ಟೇಯಿಂಗ್ ನಿಯರ್ ಬೈ. ರೆಗ್ಯುಲರ್ ಇನ್ ದ ಸೆನ್ಸ್ ವೆನ್ ಎವರ್ ವಿ ಆರ್ ಗೋಯಿಂಗ್ ಔಟ್, ಆ ಟೈಮಲ್ಲಿ ವಿತ್ ಫ್ಯಾಮಿಲಿ, ಹಸ್ಬೆಂಡ್ ಜೊತೆ ಎಲ್ಲ, ಮಗು ಜೊತೆ ಎಲ್ಲ ಬರ್ತಾರೆ. ಹಾಂ, ಇಟ್ಸ್ ವರ್ತಿ. ಓಕೆ, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಆ್ಯಕ್ಚುಲಿ ನಮಗೆ ಫುಲ್ಲು ವೆರೈಟಿ ಇದನ್ನೆಲ್ಲ ಬಡಿಸಿದ್ದಾರೆ. ನೋಡ್ತಾ ಇದ್ರಲ್ಲ ಎಷ್ಟು ವೆರೈಟೀಸ್ ಇದೆ ಅಂತಂದರೆ ಸ್ವೀಟು ಮತ್ತು ಪಕೋಡ, ಮೊಸರು ಬಜ್ಜಿ, ಮತ್ತು ಸಾಂಬಾರು, ರಸಮ್ಮು, ಮೊಸರು, ದಾಲು, ಪಲ್ಯ, ಸ್ವೀಟ್ ಪಾಯಸ, ಮೆಣಸಿನ್ಕಾಯಿ, ಚಟ್ನಿ, ಎಲ್ಲ ಥರ ರೈಸು, ಚಪಾತಿ, ಎಲ್ಲ ಥರ ಐಟಮ್ಸ್ ಇದೆ. ಆಲ್ಮೋಸ್ಟ್ ನಿಮಗೆ ಒಂದು 15-20 ಐಟಮ್ಸ್ ಇರ್ಬೋದು ಲೆಕ್ಕ ಹಾಕಿದ್ರೆ. ಸೊ ಅಷ್ಟು ಐಟಮ್ಸು ಅನ್ಲಿಮಿಟೆಡ್ ಮೀಲ್ಸಲ್ಲಿ ಸಿಗುತ್ತೆ ನಿಮಗೆ. ಅನ್ಲಿಮಿಟೆಡ್ ಏನೇನಪ್ಪ ಸಿಗುತ್ತಪ್ಪ ಅಂತಂದರೆ ನಿಮಗೆ ರೈಸು ಅನ್ಲಿಮಿಟೆಡ್ ಸಿಗುತ್ತೆ. ಅದ್ರ ಜೊತೆಗೆ ಪಲ್ಯಗಳು ಬೇಕು ಅಂದರೆ ಹಾಕ್ಸ್ಕೋಬೋದು. ಯೂಶ್ವಲಿ ಚಪಾತಿ ಮಾತ್ರ ಲಿಮಿಟೆಡ್ ಇರುತ್ತಂತೆ. ಇಷ್ಟು ಅನ್ಲಿಮಿಟೆಡ್ ಫುಡ್ಸು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಟೇಸ್ಟ್ ಮಾಡಿ ಹೇಗಿದೆ, ಮತ್ತು ಕಸ್ಟಮರ್ಸ್ನೆಲ್ಲ ನಾವು ಹಾಕಿರ್ತೀವಿ ಟೇಸ್ಟು ಹೇಗಿರುತ್ತೆ ಅಂತ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಟೇಸ್ಟ್ ಮಾಡಿ ಹೇಗಿದೆ ಅಂತ. ಫೈನಲಾಗಿ ಹೆಂಗಿದೆ ಅಂತ ಒಂದ್ಸಲ ಹೇಳ್ಬಿಡ್ತೀನಿ. ಓಕೆ ಸ್ನೇಹಿತರೆ, ನೋಡೋದಲ್ಲ. ಸೊ ಇಷ್ಟು ವೆರೈಟೀಸು ನಿಮಗೆ ಮೀಲ್ಸಲ್ಲಿ ಸಿಗುತ್ತೆ. ನೀವು ಇದನ್ನು ಟ್ರೈ ಮಾಡಬೇಕು ಅಂತಂದರೆ ನೀವು ಮಾಡಬೇಕಾದ್ರೆ ಇಷ್ಟೇ, ರಾಜಾಜಿನಗರ ಏನು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಇದೆಯೋ, ಸೊ ಆ ಸಿಗ್ನಲ್ ಹತ್ರ ಬಂದರೆ ಮ್ಯಾಂಗೋ ಕಿಚಡಿ ಅಂತ ಏನು ಹೋಟೆಲ್ ಇದೆ, ರೆಸ್ಟೋರೆಂಟು, ಆ ರೆಸ್ಟೋರೆಂಟ್ಗೆ ಬಂದರೆ ನಿಮಗೆ ಅನ್ಲಿಮಿಟೆಡ್ ಊಟ ಸಿಗುತ್ತೆ. ಸೊ ಬಂದು ನೀವು ಟೇಸ್ಟ್ ಮಾಡ್ಬೋದು. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪವನ್ ಅಂತ. ಸರ್ ಫಸ್ಟ್ ಟೈಮ್ ಬಂದಿರೋದು ರೆಗ್ಯುಲರ್ ಬರ್ತಾ? ಇಲ್ಲ, ನಾನು ರೆಗ್ಯುಲರ್ ಬರ್ತಾ ಇರ್ತೀನಿ. ಅಂದರೆ ಮಂತ್ಲಿ ಒಂದು 3-4 ಟೈಮ್ಸ್ ಬರ್ತೀನಿ ಇಲ್ಲಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಂಧ್ರ ಮೀಲ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಾನು ರೆಗ್ಯುಲರ್ ಇದು ಪ್ಲೇಟ್ ಮೀಲ್ಸೇ ತಿನ್ನೋದು. ತುಂಬ ಚೆನ್ನಾಗಿದೆ. ಸೊ 150ಗೆ ಅನ್ಲಿಮಿಟೆಡ್ ಕೊಡ್ತಾರೆ. ಸೊ ಹಿಂಗೆ ವರ್ತ್ ಅನ್ಸುತ್ತೆ ನಿಮಗೆ? ವರ್ತಿದೆ ಸರ್, ಟೇಸ್ಟ್ ಅಷ್ಟೇ ಚೆನ್ನಾಗಿದೆ ಇದು. ಸೊ ರೆಗ್ಯುಲರ್ ಆ್ಯಕ್ಚುಲಿ ನಾನು ನಾನ್ ವೆಜ್ ಪ್ರಿಯ. ನಾರ್ಮಲಾಗಿ ನಾನು ಮಂಡೇ ಆದರೆ ಇದೇ ಥರ ಹೋಟೆಲ್ಸ್ ಹುಡ್ಕೋದು ನಾರ್ಮಲಾಗಿ ಇಲ್ಲಿ ಬಂದೇ ಬರ್ತೀನಿ ನಾನು. ಮಂತ್ಲಿ ಅಂತೂ 3 to 4 ಟೈಮ್ಸ್. ನಾನು ಇರೋದು ಬಸವೇಶ್ವರ ನಗರ ಆಚೆನೇ. ಈ ಕಡೆ ಬಂದಾಗ ಇಲ್ಲೇ ಊಟ ಮಾಡೋದು. ಇಲ್ಲಿ ವೆಜ್ ಅಂದರೆ ನಾರ್ಮಲಾಗಿ ಇಲ್ಲೇ ಊಟ, ಬೇರೆ ಕಡೆ ನೋಡ್ಕೊತೀನಿ. ಇಲ್ಲಿ ಹೋಟೆಲ್ ಆದಿತ್ಯ ಆ ಸೇರೆ ಇದೆ, ಆ ಕಡೆ ನೋಡ್ಕೊತೀನಿ. ಬಟ್ ಇದು ಸ್ಪೈಸಿಯಾಗಿರುತ್ತೆ, ಇಷ್ಟ ಆಗುತ್ತೆ? ಇಲ್ಲ ಸರ್, ಚೆನ್ನಾಗಿದೆ. ತುಂಬ ಸ್ಪೈಸಿ ಏನಿಲ್ಲ, ತುಂಬ ಚೆನ್ನಾಗಿದೆ. ಆಂಧ್ರ ಮೀಲ್ಸ್ ಅಂತೂ ತುಂಬ ಹೇಳಿ ಮಾಡಿಸ್ದಂಗಿದೆ ಎಲ್ಲರಿಗೂ. ತುಂಬ ಟೇಸ್ಟಿಯಾಗಿದೆ. ಫಸ್ಟ್ ಟೈಮ್ ನಾವು ಇವತ್ತು ಪಕೋಡ ಟ್ರೈ ಮಾಡಿರೋದು. ಪಕೋಡೋದನ್ನು ತುಂಬ ಚೆನ್ನಾಗಿದೆ ಇವತ್ತು. ಬೇರೆ ಥರ ಸ್ಪೆಷಲ್ ತೊಗೊಳ್ತಾ ಇರ್ತೀವಿ ಅವಾಗ. ಬಟ್ ಚೆನ್ನಾಗಿದೆ, ಎಲ್ಲದೂ ಚೆನ್ನಾಗಿದೆ. ಇದು ಅಷ್ಟೇ. ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ಟೆಂಪಲ್ ಮಿಲ್ಸ್. ಏನಿದು ಟೆಂಪಲ್ ಮಿಲ್ಸು? ನಾವು ಯಾವುದೇ ಒಂದು ವಿಡಿಯೋ ಮಾಡಿದ್ರು ವಿಶೇಷತೆ ಇರುತ್ತೆ.
ಒಂದು ಯಾವುದೇ ಒಂದು ಮೀಲ್ಸ್ ಮಾಡೋದು ವಿಶೇಷತೆ ಇರುತ್ತೆ. ಒಂದು ಕಡೆ ಫ್ರೀ ಫುಡ್ ಆಗಿರ್ಬೋದು ಅಥವಾ ಕಡಿಮೆ ಪ್ರೈಸಲ್ಲಿ ಫುಡ್ ಆಗಿರ್ಬೋದು, ಈ ಥರದ ವಿಶೇಷವಾಗಿರ್ತಕ್ಕಂಥದ್ದೇ ನಾವು ತೋರಿಸೋದು. ಸೊ ಇಲ್ಲಿ ವಿಶೇಷತೆ ಇದೆ ಏನಪ್ಪ ಅಂತಂದರೆ, ಇಲ್ಲಿ ಒಂದು ಬಂದಂಥವ್ರಿಗೆ ಕೂರಿಸಿ ಮದುವೆ ಮನೆಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಹೇಗೆ ಊಟ ಇರ್ತಾರೋ ಅದೇ ಥರ ಕೂರಿಸ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನೀವು ದೇವಸ್ಥಾನಗಳಲ್ಲಿ ಊಟ ಮಾಡುವಾಗ ನಿಮಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿದೇ ಅಡುಗೆ ರುಚಿಯಾದಂಥ ಅಡುಗೆ ಮಾಡಿರ್ತಾರೆ. ಸೊ ಅದೇ ಥರ ಈ ಟೆಂಪಲ್ ಮೀಲ್ಸಲ್ಲಿ ಯಾವುದೇ ರೀತಿ ಈರುಳ್ಳಿ ಮತ್ತು ಆನಿಯನ್ ಏನಂತ ಕರಿತೀವಿ, ಆನಿಯನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕದಂಗೆ ಅಡುಗೆ ಮಾಡಿ ರುಚಿಯಾಗಿ ಈ ರೀತಿ ಬಾಳೆದೆಲೆಯಲ್ಲಿ ಊಟವನ್ನು ಕೊಡ್ತಾರೆ. ಸೊ ಬನ್ನಿ, ಇಲ್ಲಿ ಬಂದಂತಹ ಗ್ರಾಹಕರು ಏನು ಹೇಳ್ತಾರೆ ಟೇಸ್ಟ್ ಬಗ್ಗೆ ಆಗ್ಬೋದು, ಮತ್ತು ಎಷ್ಟು ಪ್ರೈಸ್ ಇರುತ್ತೆ, ಮತ್ತು ಏನೇನು ವೆರೈಟಿ ಫುಡ್ ಕೊಡ್ತಾರೆ ಎಲ್ಲವನ್ನು ತಿಳ್ಕೊಂತ ಹೋಗೋಣ. ಮೇಡಮ್ ನಮಸ್ತೆ. ಮೇಡಮ್ ಟೆಂಪಲ್ ಮೀಲ್ಸ್, ಸೊ ಒಂಥರ ಟೆಂಪಲಲ್ಲಿ ಊಟಕ್ಕೆ ಊಟ ಕೊಡ್ತಾರೆ. ಸೊ ಹೇಗಿದೆ ಚೆನ್ನಾಗಿದೆ. ನಾವು ಬರ್ತಾ ಇರ್ತೀವಿ ಆಗಾಗ, ಫಸ್ಟ್ ಟೈಮ್ ಬರ್ತಾ ಇರ್ತೀವಿ ಆಗಾಗ ಬರ್ತಾ ಇರ್ತೀವಿ. ನಮ್ಮ ಸೊಸೆನಿ ಸಾರಿ ಕರ್ಕೊಂಡಿದ್ದೀವಿ, ಅವ್ರು ಪ್ರೆಗ್ನೆಂಟು, ಇಲ್ಲಿ ಊಟ ಮಾಡಲಿ ಟೇಸ್ಟ್ ನೋಡಲಿ ಅಂತ ಕರ್ಕೊಂಡಿದ್ದೀವಿ. ಹೆಂಗಿದೆ ಮೇಡಮ್ ಟೇಸ್ಟ್? ಚೆನ್ನಾಗಿದೆ, ಚೆನ್ನಾಗಿದೆ. ಅನ್ಲಿಮಿಟೆಡ್ ರೈಸು ಅನ್ಲಿಮಿಟೆಡ್ ಎಲ್ಲ ಕೊಡ್ತಾರೆ. ಹೌದು, ಬರ್ತಾ ಇರ್ತೀವಿ, ಗೊತ್ತು ಚೆನ್ನಾಗಿದೆ. ಸೊ ಅಂದರೆ ನೀವು ಫಸ್ಟ್ ಎಲ್ಲ ಬರ್ತಾರೆ, ನಾವು ಬರ್ತಾ ಇರ್ತೀವಿ, ಇವರು ಫಸ್ಟ್ ಟೈಮ್ ಬಂದಿದ್ದೀವಿ. ಅಂದರೆ ಈಗ ನಿಮಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋದಿಲ್ಲ, ಸೊ ಆದರೂ ಚೆನ್ನಾಗಿ ಟೇಸ್ಟಲ್ಲಿ ಹೆಂಗೆ ಬರುತ್ತೆ? ಅಡ್ಜಸ್ಟ್ ಮಾಡ್ಕೋತೀವಿ, ಬ್ರಾಹ್ಮಿಣ್ಸ್ ಊಟ ಅಲ್ವಾ, ನಮಗೆ ಗೊತ್ತು ಇಲ್ಲಿ ಬ್ರಾಹ್ಮಿಣ್ಸ್ ಊಟ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಬಟ್ ಅದು ಚೆನ್ನಾಗಿದೆ ಟೇಸ್ಟ್. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಸೊ ಫಸ್ಟ್ ಟೈಮ್ ಬಂದಿರೋದು? ಫಸ್ಟ್ ಟೈಮ್ ಬಂದಿರೋ. ಎಲ್ಲಿ ನೋಡ್ಕೊಂಡು ಬಂದ್ರಿ? ನಮ್ಮ ಮಗಳು ಕರ್ಕೊಂಡು. ಅಲ್ಲ, ಎಲ್ಲಿ ಗೊತ್ತಾಯ್ತು ಇಲ್ಲಿದೆ ಅಂತ? ಓ, ಶಾಪಿಂಗ್ ಬಂದಾಗ ಇಲ್ಲಿ ನೋಡಿದ್ರೆ ಬಂದ್ರಿ. ಸೊ ಹೆಂಗೆ ಅನಿಸ್ತು? ಚೆನ್ನಾಗಿದೆ, ಚೆನ್ನಾಗಿದೆ. ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕದೇ ಇರೋದು ಇಲ್ಲಿ ವಿಶೇಷ. ಒಂಥರ ಟೆಂಪಲಲ್ಲಿ ಹೇಗೆ ಕೊಡ್ತಾರೋ ಊಟ ಆ ಥರ. ಸೊ ನಿಮ್ಗೆ ಇಷ್ಟ ಆಯಿತು ಅದು? ಹಾಂ, ಚೆನ್ನಾಗಿದೆ. ಆ್ಯಕ್ಚುಲಿ ಹಂಗೆ ಇದೆ ಆ್ಯಕ್ಚುಲಿ. ನೀವು ಬ್ರಾಹ್ಮಿಣ್ಸಾ? ಇಲ್ಲ ಇಲ್ಲ, ಆ ಥರ ಏನಿಲ್ಲ, ಬಟ್ ಆದರೂ ನಿಮ್ಗೆ ಇಷ್ಟ ಆಯಿತು? ಚೆನ್ನಾಗಿದೆ ಆ್ಯಕ್ಚುಲಿ. ನಿಮ್ಗೆ ಇಷ್ಟ ಆಯ್ತಾ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ. ಯಾವ ಊರಿಂದ ಬಂದಿರೋದು ನೀವು? ನಾವು ಯಲಹಂಕದಿಂದ ಬಂದಿರೋದು. ಹಾಂ, ಮತ್ತೆ ಶಾಪಿಂಗ್ ಬಂದಾಗೆಲ್ಲ ಬರ್ಬೋದಲ್ಲ ಇಲ್ಲಿ? ಬರ್ತಾ ಇರ್ತೀವಿ, ಇನ್ಮೇಲೆ ಬರ್ತೀವಿ. ವಿಜಯಲಕ್ಷ್ಮಿ. ಫಸ್ಟ್ ಟೈಮ್ ಬಂದಿರೋದಾ ಇದಕ್ಕೆ? ಹಾಂ, ಫಸ್ಟ್ ಟೈಮ್. ಹೇಗಿದೆ ಟೇಸ್ಟ್? ಚೆನ್ನಾಗಿದೆ, ಚೆನ್ನಾಗಿದೆ. ಸೊ ಎಸ್ಪೆಷಲಿ ಒಂಥರ ಬ್ರಾಹ್ಮಿನ್ ಫುಡ್ ಥರ ಇರುತ್ತೆ. ಬೇರೆ ಕಡೆಗಿನ ಇದು ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಸರ್ವಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬಾಳೆ ಎಲೆಯಲ್ಲಿ ಇನ್ನೂ ಚೆನ್ನಾಗಿದೆ. ಸೊ ಒಂದು ಫಂಕ್ಷನಲ್ಲಿ ಊಟ ಮಾಡ್ದಂಗೆ ಆಗುತ್ತಲ್ಲ? ನಿಷ್ಕಲ್. ಈಗ ಫಸ್ಟ್ ಟೈಮ್ ಬಂದಿದ್ದೀರಾ? ಯಾರ್ಯಾರು ಫ್ಯಾಮಿಲಿ ಜೊತೆ ಬಂದಿರೋದಾ? ಇಲ್ಲ, ಫ್ರೆಂಡ್ಸ್ಗಳ ಜೊತೆ, ಕೊಲಿಕ್ಕು ಇವರೆಲ್ಲ. ನಮಸ್ತೆ ಸರ್. ನೀವು ಫಸ್ಟ್ ಟೈಮ್? ಹಾಂ, ಇವ್ರ ಜೊತೆ ಫಸ್ಟ್ ಟೈಮ್. ಯಾರು ಇಲ್ಲಿ ಕರ್ಕೊಂಡ್ಬಂದಿದ್ದೀರಾ? ಇಲ್ಲ, ಹಂಗೆ ಹುಡುಕಿದ್ವಿ, ಆನ್ಲೈನಲ್ಲಿ ರಿವ್ಯೂಸ್ ಚೆನ್ನಾಗಿತ್ತು, ಅದಕ್ಕೆ ಬಂದಿದ್ವಿ. ಹೆಂಗಿದೆ ಈಗ? ಓಕೆ, ರಿವ್ಯೂಸ್ ಚೆನ್ನಾಗಿತ್ತು ಅಂತ ಬಂದರೆ, ಸೊ ಬಂದಮೇಲೆ ಏನು ಅನ್ನಿಸ್ತು? ಏನು ರಿವ್ಯೂಸ್ ಚೆನ್ನಾಗಿತ್ತು ಅಂತ ನೋಡ್ಕೊಂಡು ಬಂದ್ರಲ್ವಾ, ಇಲ್ಲಿ ಬಂದಮೇಲೆ ಏನು ಅನ್ನಿಸ್ತು ಊಟ ಮಾಡಿದ್ಮೇಲೆ? ಇಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ. ಸರ್ವಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ ಆ್ಯಂಡ್ ವೆರೈಟೀಸು ಜಾಸ್ತಿ ಇದೆ, ಚೆನ್ನಾಗಿದೆ. ವೆರೈಟೀಸ್ ಜಾಸ್ತಿ ಇದೆ. ಪ್ರೈಸ್ ಎಲ್ಲ ವರ್ತ್ ಅನ್ಸುತ್ತಾ? ಹಾಂ, ಹೌದು. 160ಗೆ ಅಫೋರ್ಡಬಲ್. ಮೇಡಮ್ ನಮಸ್ತೆ. ಮೇಘನಾ. ಓಕೆ, ಫಸ್ಟ್ ಟೈಮ್ ಬಂದಿದ್ದೆ ನೀವು? ಫಸ್ಟ್ ಟೈಮ್. ಟೇಸ್ಟ್ ಎಲ್ಲ ಹೇಗಿದೆ? ಚೆನ್ನಾಗಿದೆ, ಗುಡ್. ಚೆನ್ನಾಗಿದೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ರೆಕಮೆಂಡ್ ಮಾಡ್ತೀರಾ? ಖಂಡಿತ. ಹೇಗಿದೆ? ಫಸ್ಟ್ ಟೈಮ್ ಬಂದಿರೋದಾ? ಇಲ್ಲ, 5-6 ಸಲ ಬಂದಿದ್ದೀನಿ. ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೊ ಅನ್ಲಿಮಿಟೆಡ್ ಫುಡ್ಡು, ಸೊ ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು. ಇಲ್ಲ, ಥರ ಥರದ್ದು ಹಾಕ್ತಾರೆ, ದಿನ ಸ್ವೀಟ್ ಬೇರೆ, ಪಾಯಸಮ್ ಚೆನ್ನಾಗಿದೆ. ಏನು ಇಷ್ಟ ಆಗುತ್ತೆ ಇದರಲ್ಲಿ ಅವ್ರು ಕೊಡೋದು? ಇವ್ರು ಕೊಡೋದ್ರಲ್ಲ, ನನಗೆ ಪಾಯಸಮ್ പിന്നെ ಅನ್ನ ಸಾಂಬಾರು. ಮೇಡಮ್ ನಮಸ್ತೆ. ಹಾಂ, ನಮಸ್ತೆ ಫಸ್ಟ್ ಸರ್. ಟೈಮ್ ಬಂದಿರೋದಾ ಅಥವಾ ಮುಂಚೆ ಬಂದಿರೋದಾ? ಇಲ್ಲ ಸರ್, ಒಂದು 3-4 ಸಲ ಬಂದಿದ್ದೀನಿ. ಚೆನ್ನಾಗಿದೆ, ಊಟ ಚೆನ್ನಾಗಿರುತ್ತೆ. ಬಂದಿದ್ದೀನಿ, ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅಷ್ಟು ಇಷ್ಟ ಆಗ್ತಾಯಿಲ್ಲ. ಫಸ್ಟ್ ಒಂದು 2-3 ಸರಿ ಬಂದಿದೆ, ಇಷ್ಟ ಆಗಿತ್ತು, ಬಟ್ ಈ ಸಲ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ನನಗೆ ಊಟದಲ್ಲಿ. ಪಾಪ ಇವ್ರನ್ನ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದೀನಿ. ಅವ್ರಿಗೆ ಏನು ಅನಿಸುತ್ತೆ? ಅವ್ರು ಅದನ್ನೇ ಹೇಳ್ತಿದ್ದಾರೆ, ಬೆಳ್ಳುಳ್ಳಿ ಈರುಳ್ಳಿ ಇಲ್ಲ, ಸ್ವಲ್ಪ ಸ್ವೀಟ್ ಅನ್ನಿಸ್ತಾ ಇದೆ ಅಂದರು. ಆ್ಯಕ್ಚುಲಿ ನಾನು ಒಂದು 2-3 ಸರಿ ಟ್ರೈ ಮಾಡಿದ್ದೆ, ತುಂಬ ಇಷ್ಟ ಆಗಿತ್ತು. ಈ ಸರಿ ಅಷ್ಟು ಇಲ್ಲ ಅನ್ನಿಸ್ತಾ ಇದೆ ಟೇಸ್ಟ್. ನೆಕ್ಸ್ಟ್ ಟೈಮ್ ಮೋಸ್ಟ್ಲಿ ನೋಡಿ ಹೇಳ್ಬಿಟ್ಟು ಹೋದರೆ ನೆಕ್ಸ್ಟ್ ಚೇಂಜ್ ಮಾಡ್ಬೋದು. ಇಲ್ಲ, ಅದೆಲ್ಲ ಏನು ಬೇಡ, ಬಟ್ ನನಗೆ ಪರ್ಸ್ನಲಾಗಿ ಇಷ್ಟ ಆಗಲಿಲ್ಲ ಅಂತ ಅಷ್ಟೇ. ಏನೇನು ಬ್ರಾಹ್ಮಿನ್ಸಾ? ಇಲ್ಲ, ಇಲ್ಲ, ನಾರ್ಮಲ್ ಗೋಡಸ್. ನಾನು ಏನೇನು ಕೊಡ್ತಾರೆ? ಎಲ್ಲ ಕುರ್ಬಾಸ್ ನಾವು. ಏನೇನು ಐಟಮ್ ಬರುತ್ತೆ ಮೇಡಮ್? ಏನೇನು ಐಟಮ್ ಕೊಟ್ಟಿದ್ದಾರೆ ಇವತ್ತು? ಇವತ್ತು ರೊಟ್ಟಿ, ಮೇಥಿ ರೊಟ್ಟಿ ಕೊಟ್ಟಿದ್ದಾರೆ, 2 ಥರ ಪಲ್ಯ ಕೊಟ್ಟಿದ್ದಾರೆ. ಒಂದು ಪಲ್ಯ ತುಂಬ ಸ್ವೀಟ್ ಆಗಿಬಿಟ್ಟಿದೆ, ಇನ್ನೊಂದು ಓಕೆ, ಅದು ರೋಟಿಗೆ ಸ್ವಲ್ಪ ಏನೋ ಗ್ರೇವಿ ಕೊಟ್ಟಿದ್ದಾರೆ, ಅದು ಸ್ವಲ್ಪ ಸ್ವೀಟ್ ಇದೆ. ಅನ್ನ ಸಾಂಬಾರು. ಓಕೆ. ಓಕೆ ಸರ್.
ಮೇಡಮ್ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡ್ಬಂದು ಫಸ್ಟ್ ಟೈಮ್ ಏನು ಅನ್ನಿಸ್ತು? ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾ ಇದು? ಸ್ವಲ್ಪ ನನಗೆ ಸ್ವೀಟ್ ಅನ್ನಿಸ್ತು, ಎರಡು ಥರ ಚಪಾತಿ ಕರಿ ಮತ್ತು ಅದು ಪಲ್ಯ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಬೇರೆದೆಲ್ಲ ಓಕೆ. ನಾನ್ ವೆಜ್ ತಿನ್ನೋರಿಗೆ ಸ್ವಲ್ಪ ಇದು ಸ್ವೀಟ್ ಅನ್ಸುತ್ತೆ. ಹೌದು. ಹಾಂ ಸರ್ ನಮಸ್ತೆ. ಏನು ಸರ್ ಮದುವೆ ಮನೆ ಥರ ಊಟ ಆಗ್ತಾಯಿದ್ದೀರಾ? ಯಾವ ಥರ ಕಾನ್ಸೆಪ್ಟ್ ಇದು? ಇದು ಬಾಳೆಲೆ ಊಟ, ಸಾಂಪ್ರದಾಯಿಕ ಬಾಳೆಲೆ ಊಟ. ಅಡುಗೆಗೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ. ನಿಮಗೆ ಕರಾವಳಿ ಸೈಡಲ್ಲಿ ಹೋದರೆ ಎಲ್ಲ ದೇವಸ್ಥಾನಗಳಲ್ಲಿ ಸಾಂಪ್ರದಾಯಿಕ ಊಟ ಸಿಗುತ್ತೆ. ಅಲ್ಲಿ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿಲ್ಲ. ಹಾಗೆ ನಾವು ಅಡುಗೆಯಲ್ಲಿ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಯೂಸ್ ಮಾಡೋದಿಲ್ಲ, ಸೋಡಾ ಬಳಸೋದಿಲ್ಲ. ಶುದ್ಧವಾದ ಆಹಾರವನ್ನು ಗ್ರಾಹಕರಿಗೆ ನೀಡಬೇಕಂತ. ಏನೇನು ಐಟಮ್ ಕೊಡ್ತೀರಾ ಸರ್? ಏನೇನು ಐಟಮ್ ಬರುತ್ತೆ ಊಟದಲ್ಲಿ? ಬಾಳೆಲೆ ಊಟದಲ್ಲಿ ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ಪಾಯಸ, ಹೋಳಿಗೆ, ಆಮೇಲೆ ಪೂರಿ, ಚಪಾತಿ, ಅಕ್ಕಿ ರೊಟ್ಟಿ ಯಾವುದಾದ್ರೂ ಒಂದೊಂದು ದಿನ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಅನ್ನ, ಸಾಂಬಾರು, ರಸಮ್ಮು, ಮೊಸರು. ಸರ್ ಇದು ಅನ್ಲಿಮಿಟೆಡ್ ಯಾವುದು ಇರುತ್ತೆ? ಅನ್ಲಿಮಿಟೆಡ್ಡು ಅನ್ನ, ಸಾಂಬಾರು, ರಸಮ್ಮು, ಮೊಸರು ಅನ್ಲಿಮಿಟೆಡ್ ಬರುತ್ತೆ. ಸ್ವೀಟ್ ಲಿಮಿಟೆಡ್ಡು. ಇನ್ನೊಂದು ಸರಿ ಕೇಳಿದರೆ ಪಲ್ಯ ಎಲ್ಲ ಕೊಡ್ತಾರೆ. ಓಕೆ. ಇದು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಸರ್ ನೀವು ಇದು? ಇದು ಸ್ಟಾರ್ಟ್ ಆಗಿ ಒಂದು 7 ಇಯರ್ಸ್ ಆಯಿತು. 7 ಇಯರ್ಸು. ಓಕೆ. ಇದು ಟೈಮಿಂಗ್ಸ್ ಸರ್? 12ರಿಂದ 4 ಗಂಟೆ ಪ್ರತಿದಿನ, ಮಧ್ಯಾಹ್ನ ಮಾತ್ರ. ಮಧ್ಯಾಹ್ನ ಮಾತ್ರ. ಈ ಆಫರ್ ರೆಗ್ಯುಲರ್ಗೆ ಇರುತ್ತಾ ಇದು ಇಲ್ಲ ಸ್ಪೆಷಲ್ ಒಕೇಶನಲ್ಲಿ ಮಾತ್ರನಾ ಇದು? ಹಬ್ಬಕ್ಕೆ ಸ್ಪೆಷಲ್ ಮೆನುಗಳಿರುತ್ತೆ. ಓಕೆ. ಎಲ್ಲ ಹಬ್ಬಕ್ಕೂ ಇರುತ್ತೆ. ಚೌತಿ, ಯುಗಾದಿ, ಸಂಕ್ರಾಂತಿ. ಓಕೆ. ಇದು ಆಫರ್ ಡೈಲಿ ಇರುತ್ತೆ ರೆಗ್ಯುಲರು? ಹಾಂ, ರೆಗ್ಯುಲರ್. ಬಟ್ ಮೆನು ಮಾತ್ರ ಹಬ್ಬ ಟೈಮಲ್ಲೆಲ್ಲ ಕೆಲವೊಮ್ಮೆ ಚೇಂಜ್ ಆಗುತ್ತೆ. ಪ್ರೈಸು ಚೇಂಜ್ ಆಗುತ್ತೆ ಹಬ್ಬ ಟೈಮಲ್ಲಿ. ಓಕೆ. ಹಬ್ಬ ಟೈಮಲ್ಲಿ ಏನು ಪ್ರೈಸ್ ಇರುತ್ತೆ ಸರ್ ಅವಾಗ? 250-300 ಇರುತ್ತೆ. ಮಿನಿಮಲ್ ಡಿಪೆಂಡ್ ಆಗುತ್ತೆ. ವೀಕ್ ಡೇಸಲ್ಲಿ 160 ಇರುತ್ತೆ. ಓಕೆ. ವೀಕೆಂಡಲ್ಲಿ 200 ಇರುತ್ತೆ. ಎಕ್ಸ್ಟ್ರಾ ಐಟಮ್ ಬರುತ್ತೆ. ಏನು ಎಕ್ಸ್ಟ್ರಾ ಐಟಮ್ ಆ್ಯಡ್ ಆಗುತ್ತೆ ಸರ್? ಮಿನರಲ್ ವಾಟರ್ ಒಂದು ಆ್ಯಡ್ ಆಗುತ್ತೆ. ಹಪ್ಪಳ ಬಜ್ಜಿ ಎರಡೂ ಕೊಡ್ತೀವಿ. ಇನ್ನೊಂದು ಸ್ವೀಟ್ ಆ್ಯಡ್ ಆಗುತ್ತೆ, ಬೀಡ ಆ್ಯಡ್ ಆಗುತ್ತೆ. ಓಕೆ. ಇದು ಬೆಳಿಗ್ಗೆ 12 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ ಅದು ಮಿಡ್ಲಲ್ಲಿ ಬ್ರೇಕ್ ಏನೋ ಇದೆಯಾ? 12 to 4 ಮಾತ್ರ. 12ರಿಂದ 4 ಗಂಟೆ ಮಾತ್ರ. 12ರಿಂದ 4 ಮಾತ್ರ. ಮತ್ತು ನೈಟು? ನೈಟ್ ಇರೋಲ್ಲ, ಕ್ಲೋಸ್ ಇರುತ್ತೆ. ನೈಟ್ ಇರಲ್ಲ? ಇಲ್ಲ. ಓನ್ಲಿ 12ರಿಂದ 4 ಗಂಟೆ ತನಕ ಮಾತ್ರ. ರಜಾ ಗಿಜಾನ ಇದೆಯಾ ಸರ್ ಇಲ್ಲಿ? ಎವ್ರಿ ಡೇ ಇದೆ ಸರ್. ಎವ್ರಿ ಡೇ ರಜೆ ಇಲ್ಲ ಸರ್. ಲೊಕೇಶನ್ ಎಲ್ಲಿ ಬರುತ್ತೆ? ಮಲ್ಲೇಶ್ವರಂ ನಿಯರ್ ಪ್ಲೇಯಿಂಗ್ ಗ್ರೌಂಡ್. ಮಿಲ್ಸ್ ಬಿಟ್ಟರೆ ಮತ್ತು ಬೇರೆ ಯಾವ ಥರ ಮಿಲ್ಸ್ ಏನಾದ್ರು ಕೊಡ್ತೀರಾ? ಪಾರ್ಸಲ್ ಆ ಥರ ಇದೆ? ಕ್ಯಾರಿಯರ್ ಮೀಲ್ಸ್ ಕೊಡ್ತೀವಿ. ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ಗಳಾಗಿದ್ದರೆ ನಾವು ಕ್ಯಾರಿಯರ್ 10ರಿಂದ 100 ಊಟ ತನಕನೂ ಸ್ಟೀಲ್ ಕ್ಯಾರಿಯರಲ್ಲಿ ಕೊಡ್ತೀವಿ. ಸೊ ಮಿನಿಮಮ್ 10? ಹೌದು. ಅದು ಸೇಮ್ ರೇಟ್ ಇರುತ್ತೆ. ಇಲ್ಲಿ ಯಾವ ರೇಟ್ ಇರುತ್ತೆ ಅದೇ ರೇಟ್ ಇರುತ್ತೆ. ಓಕೆ. ಕ್ಯಾರಿಯರ್ ಅವ್ರು ತರಬೇಕಾ ನೀವೇ ಕೊಡ್ತೀರಾ ಕ್ಯಾರಿಯರು? ಕ್ಯಾರಿಯರ್ ನಾವೇ ಕೊಡ್ತೀವಿ. ಅದಕ್ಕೆ ಡೆಪಾಸಿಟ್ ಅಮೌಂಟ್ ಅಂತ ತೊಗೊಳ್ತೀವಿ. ಅದನ್ನು ಫಂಕ್ಷನ್ ತಕ್ಷಣ ಕ್ಯಾರಿಯರ್ ವಾಪಸ್ ತಂದು ಕೊಟ್ಟು ಆ ಡೆಪಾಸಿಟ್ ಅಮೌಂಟನ್ನು ರಿಟರ್ನ್ ಮಾಡ್ತೀವಿ. ಓಕೆ. ನೀವೇನಾದ್ರು ಡೆಲಿವರಿ ಏನಾದ್ರು ಕೊಡ್ತಾ ಇಲ್ಲಲ್ಲ? ಡೆಲಿವರಿ ಜಾಸ್ತಿ ಊಟ ಇದ್ದರೆ ಇಲ್ಲಿ ಆಟೋದರದ ವ್ಯವಸ್ಥೆ ಮಾಡಿ ನಾವೇ ಕಳಿಸ್ತೀವಿ. ಸರ್ವಿಸ್ ಏನಾದ್ರು ಕೊಡ್ತೀರಾ ಅಲ್ಲಿ? ಜಾಸ್ತಿ ಊಟ ಬೇಕಾದರೂ 300 ಜನ 500 ಜನ ಇದ್ದರೆ ಜಾಸ್ತಿ ಇದ್ದರೆ ಕ್ಯಾಟ್ರಿಂಗ್ ಮಾಡಿ ಕೊಡ್ತೀವಿ ನಾವು. ನೀವೇ ಕ್ಯಾಟ್ರಿಂಗ್ ಮಾಡಿ ಮಾಡಿಕೊಡ್ತೀರಾ? ಸರ್ವ್ ಮಾಡಿ ಕೊಡ್ತೀವಿ. ಕಡಿಮೆ ಇತ್ತು ಅಂದರೆ ಅವರಿಗೆ ಪಾರ್ಸಲ್ ಅವರಿಗೆ ಪ್ರೈಸ್ ಇದೇ ರೇಟ್ ಆಗುತ್ತೆ? ಚೇಂಜಸ್ ಇರುತ್ತೆ ಅದಕ್ಕೆ? ಕ್ಯಾಟ್ರಿಂಗ್ ಆದರೆ ಪ್ರೈಸ್ ಜಾಸ್ತಿ ವೇರಿಯೇಷನ್ ಆಗುತ್ತೆ. ವೇರಿಯೇಷನ್ ಆಗುತ್ತೆ. ಡಿಪೆಂಡ್ ಆಫ್ ಮೆನು ಮೇಲೆ. ಓಕೆ. ಊಟ ತುಂಬ ಚೆನ್ನಾಗಿದೆ. ಮದುವೆ ಮನೆ ಊಟದ ಥರನೇ ಇದೆ. ಪುಣ್ಯ ಅಂದರೆ ಹಿಂದೆ ಯಾರೂ ಬಂದು ನಿಂತಿಲ್ಲ. ಮದುವೆ ಮನೆಯಿಂದ ಕ್ಯೂ ನಿಂತ್ಕೊಂಡ್ಬಿಡ್ತಾರಲ್ಲ, ಸೊ ಇಲ್ಲಿ ಯಾರೂ ಕ್ಯೂ ನಿಂತಿಲ್ಲ. ಪ್ರತಿಯೊಂದು ಊಟನೂ ಚೆನ್ನಾಗಿದೆ. ಮದುವೆ ಮನೇಲಿ ದುಡ್ಡು ಕೊಡಂಗಿಲ್ಲ, ಇಲ್ಲಿ ದುಡ್ಡು ಕೊಡಬೇಕು? ಪರವಾಗಿಲ್ಲ ಸರ್. ಅಲ್ಲೂ ದುಡ್ಡು ಕೊಟ್ಟು ಊಟ ಮಾಡ್ತೀವಿ, ಇಲ್ಲೂ ದುಡ್ಡು ಕೊಟ್ಟು ಊಟ ಮಾಡ್ತೀವಿ. ಅಲ್ಲಿ ಮೂವಿ ಕೊಡ್ತೀರಾ, ಇಲ್ಲಿ ದುಡ್ಡು ಕೊಡ್ತೀರಾ? ಅಷ್ಟೇ. ಸೊ ಅಲ್ಲಿ ಕರೀತಾರೆ, ಇಲ್ಲಿ ಕರೀದಿರ ಬಂದಿದ್ದೀವಿ ಅಷ್ಟೇ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫುಡ್ ಟಿವಿ. ನಾನು ಎಲ್ಲಪ್ಪ ಬಂದಿದ್ದೀನಿ ನೋಡಿ, ಹೆಸರು ನೋಡ್ತಾ ಇದ್ದೀರಲ್ಲ, ವಿವಾಹ ಭೋಜನ. ಸೊ ಹೆಸರು ನೋಡಿದ್ರೆ ನಿಮಗೆ ಇದೇನಪ್ಪ ವಿಶೇಷವಾಗಿದೆ ಅಂತ ಅನ್ಸುತ್ತೆ. ನೀವು ಮದುವೆ ಮನೆಗೆ ಹೋದಾಗ ಊಟ ಮಾಡ್ತೀರಲ್ವಾ, ಸೊ ಒಳ್ಳೊಳ್ಳೆ ಊಟ ಇರುತ್ತೆ, ಸ್ವೀಟ್ಸ್ ಇರುತ್ತೆ, ಎಲ್ಲ ಡಿಫ್ರೆಂಟ್ ವೆರೈಟಿ ಇರುತ್ತೆ. ಅಂದರೆ ನಾರ್ಮಲ್ ಅನ್ನ ಸಾಂಬಾರು ಊಟ ಅಲ್ಲ ರೀ, ಮದುವೆ ಊಟ. ಸೊ ಈ ಹೋಟೆಲ್ಗೆ ಬಂದರೆ ನೀವು ಮದುವೆ ಊಟ ನೆನಪಾಗುತ್ತೆ. ಯಾಕೆಂದರೆ ಮದುವೆ ಊಟದಲ್ಲಿ ಏನೆಲ್ಲ ಕೊಡ್ತಾರೋ ಅದೇ ರೀತಿ ಫುಡ್ಡು ನಿಮಗೆ ಈ ಹೋಟೆಲಲ್ಲಿ ಸಿಗುತ್ತಂತೆ. ಸೊ ಬನ್ನಿ, ಪ್ರೈಸ್ ಎಲ್ಲ ಎಷ್ಟು, ಮತ್ತು ಇಲ್ಲಿ ಬಂದಂತಹ ಕಸ್ಟಮರ್ಸು ಅಂದರೆ ಮದುವೆ ಊಟ ಮಾಡೋಕ್ಕೆ ಬಂದಿರ್ತಾರಲ್ಲ ಕಸ್ಟಮರ್ಸು, ಇವರೆಲ್ಲ ಏನು ಹೇಳ್ತಾರೆ, ಮತ್ತು ಇದು ಚೆನ್ನಾಗಿದೆಯಾ ಇಲ್ವಾ, ವರ್ತಾ ಇಲ್ವಾ, ಮತ್ತು ಏನೇನು ಐಟಮ್ಸ್ ಕೊಡ್ತಾರೆ, ಪ್ರತಿಯೊಂದು ತಿಳ್ಕೊಂಡೋಣ ಬನ್ನಿ. ನಮಸ್ಕಾರ ಸರ್, ಹೇಗಿದೆ ವಿವಾಹ ಭೋಜನ? ವಿವಾಹ ಭೋಜನ 24 ಖಾದ್ಯಗಳ ಭವ್ಯ ಭೋಜನ. ಗಂಡ ಹೆಂಡತಿ ಇಬ್ಬರು ಸವಿಬೇಕು ಅಂತ ನಾವು ಯೂಟ್ಯೂಬ್ ನೋಡಿ ನಾವು ಮೊದಲು ಈ ರಾಜಾಜಿನಗರ ಫಸ್ಟ್ ಬ್ಲಾಕ್ನಲ್ಲಿ ಇದ್ದಿದ್ದು. ಇವತ್ತು ಮಲ್ಲೇಶ್ವರಂ ಕಾರ್ತಿಕ ಮಾಸ ಕೊನೆ ದಿವಸದ ಹಬ್ಬ ಇದಕ್ಕಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಈ ಭೋಜನ ಸವಿಬೇಕು ಅಂತ
ನಾವಿಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಅದ್ಭುತವಾದ ಭೋಜನ, ಎಲ್ಲ ಖಾದ್ಯಗಳು ಭಾಳ ರುಚಿಕರವಾಗಿದೆ. ಓಕೆ. ಸೊ ಈ ಥರದ್ದು ಭೋಜನ ಅಂದರೆ ವಿವಾಹದಲ್ಲಿ ಕೊಡ್ತಾರಲ್ಲ, ಅಂದರೆ ಮದುವೆನಲ್ಲಿ ಕೊಡ್ತಾರಲ್ಲ, ಅಷ್ಟು ವೆರೈಟೀಸ್ ಇದೆ. ಸೊ ಈ ಥರ ಹೋಟೆಲಲ್ಲಿ ಊಟ ಮಾಡಿದರೆ? ಕೆಲವು ಕಡೆ ಮಾಡಿದ್ದೀನಿ, ಬಟ್ ಇದು ಫಸ್ಟ್ ಟೈಮ್ ನಾವು ಮಾಡ್ತಿರೋದು. ಬಟ್ ನಾನು ಯೂಟ್ಯೂಬಲ್ಲಿ ನೋಡೋದ್ರಿಂದ ಈಗ ಟೇಸ್ಟ್ ಭಾಳ ರುಚಿಕರವಾಗಿದೆ. ಅಲ್ಲಿ ನೀವು ಯೂಟ್ಯೂಬಲ್ಲಿ ನೋಡಿದಾಗ, ವಿಡಿಯೋದಲ್ಲಿ ನೋಡೋದು, ಇಲ್ಲಿ ಡೈರೆಕ್ಟ್ ನೀವು ನೋಡಿ ತಿಂದಿರ್ತೀವಿ. ಅದೇ ಇದು ಫುಲ್ ತಿಂದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ. ಕೆಲವೊಂದು ಐಟಮ್ ತಿಂದಾಯ್ತಲ್ಲ, ಈಗ ಕುಕುಂಬರ್ದು ಒಂದು ಇದು ಕೊಟ್ಟರು, ಅಪಿಟೈಸರು, ಭಾಳ ಅದ್ಭುತವಾಗಿದೆ, ಹೊಸ ಟೇಸ್ಟು. ಮತ್ತು ಪಾಯಸನೂ ತುಂಬ ಚೆನ್ನಾಗಿದೆ. ಬೇರೆ ಖಾದ್ಯಗಳನ್ನೆಲ್ಲ ಟೇಸ್ಟ್ ಮಾಡಿ ಸಂತೃಪ್ತಿಯಾದ ಭೋಜನವನ್ನು ಪಲ್ಯಗಳಿದೆ. ಚೆನ್ನಾಗಿ ಕ್ಯಾರೆಟ್ ಪಲ್ಯ, ಕೋಸಂಬರಿ ಪಲ್ಯ, ಆಲ್ ಗುಡ್ ಫಾರ್ ಹೆಲ್ತ್. ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ರುಚಿಕರವಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ದೋಸೆ ಎಲ್ಲ ಫಸ್ಟ್ ಕೊಟ್ಟಿದ್ದಾರೆ. ಓಕೆ, ಇನ್ನೂ ಬರಬೇಕಲ್ಲ. ಫಸ್ಟ್ ಸ್ವೀಟು. ಓಕೆ ಓಕೆ, ಹಾಂ, ತುಂಬ ಚೆನ್ನಾಗಿ. ಮೇಡಮ್ ಚೆನ್ನಾಗಿದೆ. ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದ್ರಿ? ಹೌದು, ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಇಲ್ಲಿ ಬಂದ್ವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ಮನೆಯಲ್ಲಿ ಮಾಡ್ತೀರಲ್ಲ, ಆ ಟೇಸ್ಟ್ಗೂ ಇದಕ್ಕೂ ಹೆಂಗೆ ಅನಿಸುತ್ತೆ? ಮನೆ ಥರನೇ ಅನಿಸುತ್ತೆ. ಒಬ್ಬಿಟ್ಟೆಲ್ಲ ನೀವು ಪ್ರಿಪೇರ್ ಮಾಡ್ತೀರಲ್ಲ? ಒಬ್ಬಿಟ್ಟು ನೀವು ಪ್ರಿಪೇರ್ ಮಾಡ್ತೀರಲ್ವಾ? ಹೌದೌದು. ಇದು ಬೀಟ್ರೂಟ್, ಕ್ಯಾರೆಟ್ ಹೋಳಿಗೆ ಎಲ್ಲ ನಾವು ಮಾಡಲ್ಲ, ಹೋಳಿಗೆ ಮಾತ್ರ ಮಾಡ್ತಾ ಇದ್ವಿ. ಯುಗಾದಿ ಹಬ್ಬಕ್ಕೆ, ದೀಪಾವಳಿಗೆಲ್ಲ ಯುಗಾದಿ ಬೇಳೆ ಹೋಳಿಗೆ ಮಾತ್ರ ಮನೇಲಿ ಮಾಡ್ತಾ ಇದ್ವಿ. ಕ್ಯಾರೆಟ್ ಹೋಳಿಗೆ, ಬೀಟ್ರೂಟ್ ಹೋಳಿಗೆ, ಬಾದಾಮ್ ಹೋಳಿಗೆ ಅಂತ ವೆರೈಟಿ ಆಫ್ ಒಬ್ಬಟ್ಟುಗಳು ಯಾರು ಮಾಡ್ತಾ ಇರಲಿಲ್ಲ. ಇಲ್ಲಿ ನಮಗೆ ವಿವಿಧ ಅದೇ ಡಿಫ್ರೆಂಟ್ ಟೈಪ್ ಆಫ್ ಹೋಳಿಗೆ ಸಿಗುತ್ತೆ, ಮತ್ತು ಖಾದ್ಯಗಳು ಸಿಗುತ್ತೆ. ವಿವಾಹ ಭೋಜನದ ಊಟ ಚೆನ್ನಾಗಿದೆಯಾ? ಮನೆಯಲ್ಲಿ ನಿಮ್ಮ ವೈಫ್ ಮಾಡೋ ಊಟ ಚೆನ್ನಾಗಿತ್ತಾ? ಅದು ದಿನನಿತ್ಯ ಊಟ ಮಾಡೋದು ಮನೆಯದು ಊಟ, ಇಲ್ಲಿ ಮಾಡೋದು ಸ್ಪೆಷಲ್. ಯಾವ ಚೆನ್ನಾಗಿದೆ? ಅದು ಫುಲ್ ತಿಂದಾದ್ಮೇಲೆ ಗೊತ್ತಾಗುತ್ತೆ ಯಾವುದು. ಥ್ಯಾಂಕ್ ಯು ಸರ್. ಹೇಗಿದೆ ಸರ್ ಫುಡ್ ಎಲ್ಲ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದಾ? ಹಾಂ, ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್. ಓಕೆ. ಸೊ ನೀವು ಕೊಡೋ ಅಮೌಂಟಿಗೆ ವರ್ತ್ ಅನ್ಸುತ್ತಾ ಇಷ್ಟೆಲ್ಲ? ಮೋರ್ ದೆನ್ ವರ್ತ್ ಇದೆ ಸರ್. ಮೋರ್ ದೆನ್ ವರ್ತ್. ಆ್ಯಕ್ಚುಲಿ ಮದುವೆ ಮನೆ ನೆನಪಾಗುತ್ತೆ. ಸೊ ಎಲ್ಲ ಥರ ಮದುವೆ ಮನೇಲಿ ಇದೇ ಥರನೇ ಕೊಡೋದು, ಎಲೆ ಹಾಕಿ, ಪಲ್ಯ, ಎಲ್ಲ ಥರದ ಐಟಮ್ಸ್ ಹಾಕಿ. ಹೌದು. ವಿವಾಹ ಭೋಜನ ಅಂತ ಹೆಸರು. ಸೊ ವಿವಾಹ ಭೋಜನ ಮದುವೆ ಮನೇಲಿ ಹಿಂಗೆ ಊಟ ಇರುತ್ತೋ ಅದೇ ಥರ ಇರುತ್ತೆ ಅಂತ. ಅದಕ್ಕೆ ತಕ್ಕಂತೆ ಇದೆ ಸರ್. ತಕ್ಕಂತೆ. ಎಲ್ಲಿಂದ ಬಂದಿರೋದು? ರಾಜನಗರ. ಸರ್ ಎಲ್ಲ ಥರದ ಐಟಮ್ ಕೊಟ್ಟಿದ್ದಾರೆ. ಮದುವೆ ಮನೇಲಿ ಏನಿರುತ್ತಾರೆ ಅದಕ್ಕಿಂತ ಜಾಸ್ತಿನೇ ಇದೆ ಐಟಮ್ಸು. ಲಾಸ್ಟಿಗೆ ಐಸ್ ಕ್ರೀಮ್ ಎಲ್ಲ ಕೊಡ್ತಾರಂತ? ಹೌದು, ಐಸ್ ಕ್ರೀಮು, ಬೀಡ ಎಲ್ಲ ಕೊಡ್ತಾರೆ. ಸೊ ಟೋಟಲಿ ಮದುವೆ ಮನೆಗೆ ಹೋಗಿ ಬಂದಂಗೆ? ಹೌದು, ಒಂದು ಮದುವೆ ಮನೆಗೆ ಹೋಗಿ ಬಂದಂಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಫುಡ್ಡು ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಚೆನ್ನಾಗಿದೆ. ಈ ಥರ ಹೋಟೆಲ್ ಹೋಗಿದ್ರೆ, ಅಂದರೆ ಮೀನ್ಸ್ ಮದುವೆ ಮನೆಯಲ್ಲಿ ಊಟ ಮಾಡೋದು? ಅಂದರೆ ಹೋಗಿದ್ದೀವಿ, ಬಟ್ ಸೊ ಅವರು ಅದಕ್ಕೋಸ್ಕರ ರಿವ್ಯೂ ನೋಡ್ಕೊಂಡಂತಾನೆ ಊಟಕ್ಕಂತ ಬಂದಿದ್ದು. ಓಕೆ. ಅಂದರೆ ನೀವು ಇಷ್ಟಪಟ್ಟೆ ಬಂದಿದ್ದು? ಹೌದು, ಮದುವೆ ಮನೆ ಥರ ಊಟ ಬೇಕು ಅಂತಾನೆ ಬಂದಿದ್ದು. ಹೆಂಗೆ ಅನಿಸುತ್ತೆ ಮೇಡಮ್ ಈಗ ಅಲ್ಲಿ ನೋಡಿಕೊಂಡು ಇಲ್ಲಿ ಬಂದ್ರಿ, ಊಟ ಮಾಡಿದಾಗ ಓಕೆ ಖುಷಿ ಆಯಿತಾ ಅಥವಾ ಏನು ನಿರಾಸೆ ಆಯಿತಾ? ಇಲ್ಲ, ಭಾಳ ಚೆನ್ನಾಗಿದೆ. ನಾವು ಬೇರೆ ಕಡೆನೂ ಹೋಗಿದ್ದೀವಿ, ಈ ಥರ ಎಲ್ಲ ಐಟಮ್ಸ್ ಇರಲಿಲ್ಲ ಇಲ್ಲಿ ಎಲ್ಲ. ಹಾಂ, ಇಲ್ಲಿ ಹೌದು, ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೌದು ಜಾಸ್ತಿನೇ ಇದೆ. ಥ್ಯಾಂಕ್ ಯು. ಓಕೆ ಸರ್. ನಮಸ್ತೆ. ಫಸ್ಟ್ ಟೈಮ್ ಬಂದಿರೋದು. ಅದೇ ನಾವು ಹೀಗೆ ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಬಂದ್ವಿ, ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿದೆ. ಏನೇನು ವೆರೈಟಿ ಕೊಟ್ಟಿದ್ದಾರೆ ಮೇಡಮ್? ಏನು ಹೇಳಿ? ಏನೇನು ಕೊಟ್ಟಿದ್ದಾರೆ ವೆರೈಟೀಸ್? ವೆರೈಟೀಸ್ ಇನ್ನೂ ಈಗಷ್ಟೇ ಒಂದು 2 ಪಲ್ಯ, ಒಂದು ಕೋಸಂಬರಿ ಚಟ್ನಿ ಮತ್ತು ಒಂದು ಕೂಟ್ ಕೊಟ್ಟಿದ್ದಾರೆ. ಪಾಯಸ, ಹೋಳಿಗೆ. ಟೇಸ್ಟಾಗಿದೆ, ಚೆನ್ನಾಗಿದೆ. ಮತ್ತೆ ಮತ್ತೆ ಬರ್ಬೋದು. ಅಂದರೆ ವಿವಾಹ ಭೋಜನ ಅಂದರೆ ಮದುವೆ ಮನೆಗೆ ಹೋದಂಗೆ ಆಗುತ್ತೆ ಥರನೇ. ಹೌದು, ಎಲ್ಲ ಅದೇ ಥರ ಐಟಮ್ಸ್ ಇದೆ. ಇನ್ನು ಈಗ ಸ್ಟಾರ್ಟ್ ಆಗ್ತಾ ಇದೆ, ನೋಡೋಣ ಇನ್ನೂ ಏನೇ. ಮನೆಯಿಂದ ನೀವು ಫಸ್ಟು ಟೇಸ್ಟ್ ನೋಡಿದ್ದೀರಾ, ಮತ್ತೆ ಯಾರನ್ನು ಕರ್ಕೊಬರ್ತೀರಾ? ಅದೇ ಇದು ಹೀಗೆ ಇದ್ದರೆ ಪರವಾಗಿಲ್ಲ, ಎಲ್ಲ ಫ್ಯಾಮ್ಲಿಗೆಲ್ಲ ಹೇಳ್ಬೋದು, ಎಲ್ಲನ ಕರ್ಕೊಂಡು ಬರ್ಬೋದು, ಫ್ರೆಂಡ್ಸ್ಗೆ ಎಲ್ಲ ಹೇಳಿ ಕರ್ಕೊಂಡು ಬರ್ಬೋದು. ಚೆನ್ನಾಗಿ. ನಿಮ್ಮ ಊರ ಕಡೆಯಿಂದ ರಿಲೇಷನ್ ಬಂದರೆ ಮನೇಲಿ ಮಾಡೋ ತಪ್ಪತ್ತು ಇಲ್ಲಿಗೆ ಕರ್ಕೊಬಂದ್ರೆ ಬೆಸ್ಟ್? ಹಾಗೇನಿಲ್ಲ, ಏನೋ ಅಕೇಶ್ನಲ್ಲಿ ತಿನ್ನಬೇಕು ಅಂತ ಅಂದಾಗ ಬರ್ಬೋದು, ಗೆಟ್ ಟುಗೆದರ್ ಮಾಡ್ಕೋಬೋದು, ಒಂದಷ್ಟು ಜನಕ್ಕೆ ಹೇಳಿ ಆ ಥರ ಎಲ್ಲ ಮಾಡ್ಬೋದು. ಅಲ್ಲ, ನಿಮ್ಮ ಕೆಲಸ ಕಡಿಮೆ ಆಗುತ್ತಲ್ಲ ಮೇಡಮ್, ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಬೆಸ್ಟ್ ಅಲ್ಲ ನಿಮ್ಮ ಮನೆಯವ್ರಿಗೆ ಹೇಳಿ? ಹಾಗೇನಿಲ್ಲ, ಮನೆ ಬೇರೆ ದೂರ, ನಾವು ವೈಟ್ಫೀಲ್ಡಿಂದ ಬಂದಿದ್ದೀವಿ, ಹಂಗಂತಲೇ ಇದನ್ನೇ ನೋಡ್ಕೊಂಡು. ಇವರು ರಾಜಾಜಿನಗರಲ್ಲಿ ಇರೋದು, ಇವ್ರ ಫ್ರೆಂಡು, ಸರಿ ಹೋಗೋಣ ಅಂತ ಹೇಳಿದ್ರು ಇವ್ರೂ, ಹಾಗಂತ ಇಬ್ಬರು ಬಂದಿದ್ದೀವಿ. ನೀವು ಫಸ್ಟ್ ಟೈಮ್ ಬಂದಿರೋದು ನೀವು? ಹಾಂ, ಫಸ್ಟ್ ಟೈಮೇ. ಸೊ ನಿಮ್ಗೆ ಹತ್ರ ಇದೆ, ನೀವು ನೆಂಟರು ಕರ್ಕೊಬರ್ಬೋದು. ಕರ್ಕೊಂಬರ್ಬೋದು, ಬಟ್ ನೆಂಟರೆಲ್ಲ ಬರಲ್ಲ ಅಷ್ಟು, ಅದೇ ಬಂದಿರೋದು. ಆಯಿತು, ಬರ್ತೀವಿ ಯಾವಾಗ ಅಕೇಶನ್ ಬರೋಣ, ಬರ್ತೀವಿ. ನೆಂಟರೆಲ್ಲ ಬಂದಾಗ ಇವಾಗ ಕರ್ಕೊಂಡು ಬೇಡ ಮತ್ತೆ. ಸೊ ಫಸ್ಟ್ ಟೈಮ್ ಬಂದಿರೋದಾ? ಹೌದು ಸರ್. ಹೇಗಿದೆ ಮೇಡಮ್ ಊಟ ಎಲ್ಲ? ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಅಂದರೆ ಮದುವೆ ಮನೆಗೆ ಹೋಗಿ ಊಟ ಮಾಡ್ದಂಗೆ ಅನಿಸ್ತಿದೆ? ಹೌದು, ಮದುವೆ ಮನೆಗೆ ಹೋಗಿ ಊಟ ಮಾಡ್ದಾಗಿದೆ, ಎಲ್ಲ ಐಟಮು ಚೆನ್ನಾಗಿದೆ. ಯಾರು ಕೊಡಿಸ್ತೀರಾ ಟ್ರೀಟು? ನಮ್ಮ ಕೋಚು. ಏನು ನೀವೆಲ್ಲ ಟೀಮಾ ಮೇಡಮ್?
ಚೆನ್ನಾಗಿದೆ ಮೇಡಮ್ ಸರ್. ಚೆನ್ನಾಗಿದೆ. ಯಾವ್ದು ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆ. ಸಾಲಡು ಮತ್ತು ದೋಸೆ ಸಾಗು ಎಲ್ಲ ಚೆನ್ನಾಗಿದೆ. ಎಲ್ಲ ಐಟಮ್ಸ್ ಚೆನ್ನಾಗಿದೆ. ಪಾಯಸ ಎಲ್ಲ ಚೆನ್ನಾಗಿದೆ. ಮದುವೆ ಮನೆ ಊಟ ಥರ ಇದೆಯಾ? ಮದುವೆ ಮನೆಗೆ ಹೋದ್ರೆ ಮದುವೆ ಮನೆ ನೆನಪಾಗುತ್ತಾ? ಪರವಾಗಿಲ್ಲ ಅದೇ ಥರ ಇದೆ. ಟೇಸ್ಟು ಐಟಮ್ಸ್ಗಳು ಪರವಾಗಿಲ್ಲ. ಸೊ ಮನೆಗೆ ಹೊರ್ತಾ ನೀವು ಕೊಡೋ ಒಟ್ಟಿಗೆ ಪರವಾಗಿಲ್ಲ. ಸರ್ ಏನೆಲ್ಲ ಐಟಮ್ ಕೊಟ್ಟಿದ್ದಾರೆ? ನೋಡಿ ನೋಡಿ ಇಲ್ಲಿ ನೋಡ್ಕೋಬೇಕು. ದೋಸೆ, ಪೂರಿ, ಒಬ್ಬಟ್ಟು, ಮುಂದೆ 2 ಥರ ಪಲ್ಯ ಕೊಟ್ಟಿದ್ದೆ, ಹಪ್ಪಳ, ತೊವೆ. ಸೊ ಎಲ್ಲಿಂದ ಬಂದಿರೋದು ನೀವು? ಸೊ ನಾವು ಬಸವೇಶ್ವರದಿಂದ. ಸೊ ಊಟಕ್ಕೆ ಅಂತ ಬಂದ್ರೆ ಇಲ್ಲಿ ಬಂದಿದ್ರಾ? ಹಂಗೆ ಬಂದ್ವಿ, ಹಂಗೆ ಫ್ರೆಂಡ್ ದೇವಸ್ಥಾನಕ್ಕೆ ಬಂದಿದ್ವಿ, ಹಿಂಗೆ ಬಂದ್ವಿ. ಚೆನ್ನಾಗಿದೆ. ಸೊ ಮದುವೆ ಮನೆ ನೆನಪಾಗ್ತದೆ. ಮದುವೆ ಮನೇಲಿ ಕೊಡ್ತಲ್ಲ ಊಟ ಆ ಥರ ಹಂಗೆ ಬರ್ತಾಯಿದೆ. ಅದಕ್ಕೆ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಫುಡ್ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಫುಡ್ ಎಲ್ಲ. ಯಾವ್ದು ಇಷ್ಟ ಆಯಿತು ನಿಮಗೆ? ಸರ್ ಎಲ್ಲ ಚೆನ್ನಾಗಿದೆ. ಈಗ ಸ್ಟಾರ್ಟ್ ಮಾಡಿರೋದು ಚೆನ್ನಾಗಿದೆ ಎಲ್ಲನೂ. ನೀವೆಲ್ಲ ಏನು ಫ್ರೆಂಡ್ಸಾ? ಸೊ ಫ್ರೆಂಡ್ಸ್ ವಿತ್ ಫ್ಯಾಮಿಲಿ. ನಮಸ್ಕಾರ ಸರ್. ಹೇಳಿ ಸರ್. ಅಲ್ಲಿ ನೋಡ್ಕೊಂಡು ಹೇಳ್ಬೇಕಾ ಸರ್? ಓಕೆ ಸರ್, ಹೇಳಿ. ಊಟ ತುಂಬ ಚೆನ್ನಾಗಿದೆ. ಮದುವೆ ಮನೆ ಊಟದ ಥರನೇ ಇದೆ. ಪುಣ್ಯ ಅಂದರೆ ಹಿಂದೆ ಯಾರೂ ಬಂದು ನಿಂತಿಲ್ಲ. ಮದುವೆ ಮನೆಯಲ್ಲಿಂದ ಕ್ಯೂ ನಿಂತ್ಕೊಂಡ್ಬಿಡ್ತಾರಲ್ಲ, ಸೊ ಇಲ್ಲಿ ಯಾರೂ ಕ್ಯೂ ನಿಂತಿಲ್ಲ. ಪ್ರತಿಯೊಂದು ಊಟನೂ ಚೆನ್ನಾಗಿದೆ. ಒನ್ ಆಫ್ ದಿ ಫೇವ್ರೆಟ್ ನಂದು ಇದು ಅಕ್ಕಿ ಪಾಯಸ. ಸೊ ಅದು ತುಂಬ ಟೇಸ್ಟಿಯಾಗಿದೆ. ಮತ್ತು ಹೋಳಿಗೆ ತಿಂದ್ವಿ, ಬೀಟ್ರೋಟ್ ಹೋಳಿಗೆ. ಅದು ಕೂಡ ಸ್ವೀಟ್ ಜಾಸ್ತಿ ಇಲ್ಲ, ಇದು ಕೂಡ ಸ್ವೀಟ್ ಜಾಸ್ತಿ ಇಲ್ಲ. ಸೊ ಬ್ಯಾಲೆನ್ಸ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮದುವೆ ಮನೇಲಿ ದುಡ್ಡು ಕೊಡಂಗಿಲ್ಲ, ಇಲ್ಲಿ ದುಡ್ಡು ಕೊಡಬೇಕು? ಪರವಾಗಿಲ್ಲ ಸರ್. ಅಲ್ಲೂ ದುಡ್ಡು ಕೊಟ್ಟು ಊಟ ಮಾಡ್ತೀವಿ, ಇಲ್ಲೂ ದುಡ್ಡು ಕೊಟ್ಟು ಊಟ ಮಾಡ್ತೀವಿ. ಅಲ್ಲಿ ಮೂವಿ ಕೊಡ್ತೀರಾ, ಇಲ್ಲಿ ದುಡ್ಡು ಕೊಡ್ತೀರಾ? ಅಷ್ಟೇ. ಸೊ ಅಲ್ಲಿ ಕರೀತಾರೆ, ಇಲ್ಲಿ ಕರೀದಿರ ಬಂದಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ನಮಸ್ತೆ ಸರ್. ವಿವಾಹ ಭೋಜನ ಅಂದರೆ ಮದುವೆ ಮನೆ ಊಟ ಅಂತಲೇ ಇದೆ. ಹೌದು ಸರ್, ಮದುವೆ ಮನೆ. ಏನೇನು ಕೊಡ್ತೀರಾ ಸರ್ ಊಟದಲ್ಲಿ? ಸರ್ ಊಟದಲ್ಲಿ ಬಂದುಬಿಟ್ಟು ಟೋಟಲ್ 24 ವೆರೈಟೀಸ್ ಬರುತ್ತೆ. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ತೊವೆ, ಪಾಪಾಡು, ಪಾಯಸ ಜೊತೆ ಚಾಕ್ಲೇಟ್ ಪೂರಿ ಅಂತ ಕೊಡ್ತೀವಿ. ಮತ್ತು ಹೋಳಿಗೆ, ದೋಸೆ, ಪೂರಿ, ಸಾಗು, ಮತ್ತು ಒಂದು ಪುಲಾವ್, ರೈತ, ಅನ್ನ, ಸಾಂಬಾರು, ರಸಮ್, ಮೊಸರು, ಬೀಡ, ಈ ಥರ 24 ವೆರೈಟೀಸ್ ಕೊಡ್ತೀವಿ ಸರ್. ಅದು ಕೂಡ ಪ್ರತಿ ದಿವಸ ವೆರೈಟೀಸ್ ಕೊಡ್ತೀವಿ ಸರ್ ನಾವು. ಓಕೆ ಸರ್. ನೀವು ಕೊಡ್ತಿರೋ ಐಟಮ್ಸ್ಗೆ ಕಸ್ಟಮರ್ ಹೇಳೋಕ್ಕಾಗಲ್ಲ ಎಷ್ಟು ಐಟಮ್ ಕೊಡ್ತಾರೆ ಅಂದರೆ, ಅಷ್ಟು ವೆರೈಟೀಸ್ ಇದೆ. ಹೌದು ಸರ್, ತುಂಬ ವೆರೈಟೀಸ್ ಇದೆ. ಅಂದರೆ ಸೇಮ್ ಮದುವೆ ಮನೆ ಥರನೇ. ಅಂದರೆ ನಾವು ಡೈಲಿ ಮದುವೆ ಮನೆಗೆ ಹೋಗಿ ತಿನ್ನೋಕ್ಕಾಗಲ್ಲ. ಅದೇ ಥರ ನಾವು ಒಂದು ರೆಸ್ಟೋರೆಂಟಲ್ಲಿ ಮದುವೆ ಊಟ ಕೊಡೋಣ ಅಂತ ಈ ಥರ ಪ್ಲ್ಯಾನ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ತುಂಬ ಚೆನ್ನಾಗಿದೆ ಸರ್. ಫಸ್ಟು ಮತ್ತು ಸೆಕೆಂಡ್ 2 ಫ್ಲೋರ್ ಇದೆ ಸರ್ ಟೋಟಲ್. ಸರ್ವಿಸ್ ಹಾಲು ಅದು ಒಂದು ಎ ಸಿ ಸರ್ವಿಸ್ ಹಾಲು, ಒಂದು ನಾರ್ಮಲ್ ಸರ್ವಿಸ್ ಹಾಲು ಸರ್. ಸಪ್ರೇಟ್ ಇರುತ್ತೆ, ಎ ಸಿಗೆ ಬೇರೆ, ಇದಕ್ಕೆ ಬೇರೆ ಸೇಮ್ ಇರುತ್ತೆ ಸರ್. ಇವಾಗ ಏನು ಅದು ಆಫರ್ ಕೊಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ಏನು ಚಾರ್ಜಸ್ ಎಕ್ಸ್ಟ್ರಾ ಮಾಡ್ತಿಲ್ಲ. ಅದು ಬಿಟ್ಟರೆ ಎ ಸಿ ಚಾರ್ಜಸ್ ಒಂದು 10 to 15 ರೂಪೀಸ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಎಲ್ಲ ಸೇಮ್ ಇರುತ್ತೆ. ಜೊತೆಗೆ ಪಾರ್ಟಿ ಹಾಲ್ ಕೂಡ ನಮ್ಮಿದೆ. ಯಾವ ಮದುವೆ ಫಂಕ್ಷನ್ಸ್ ಆಗಲಿ, ಬರ್ಡೇ, ಈ ಥರ ಎಲ್ಲ ಕೂಡ ಪಾರ್ಟಿ ಹಾಲ್ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ. ಕ್ಯಾಟ್ರಿಂಗ್ ಸಪ್ಲೈ ಮಾಡ್ತೀರಾ? ಹಾಂ, ಮೇನ್ ನಮ್ಮದು ಕ್ಯಾಟ್ರಿಂಗ್ಗೆ ಸರ್. ಮೇನ್ ವಿವಾಹ ಭೋಜನ ಆದಮೇಲೆ ಮೇನ್ ಕ್ಯಾಟ್ರಿಂಗ್ಗೆ. ಅದರ ಅಂಡರಲ್ಲಿ ನಾವಿವಾಗ ವಿವಾಹ ಭೋಜನ. ಅಂದರೆ ಈಗ ನೀವೇನು ಪ್ರೈಸ್ ಇದು ಮಾಡ್ತೀರೋ ಅದೇ ಪ್ರೈಸ್ಗೆ ನಿಮಗೆ ಹೊರಗಡೆ ಕ್ಯಾಟ್ರಿಂಗ್? ಇಲ್ಲ ಸರ್, ಅದು ಸ್ವಲ್ಪ ಸಪ್ರೇಟ್ ಇರುತ್ತೆ. ಸ್ವಲ್ಪ ಚಾರ್ಜ್ ಏನು ಜಾಸ್ತಿ ಇರಲ್ಲ. ಸರ್ವಿಸ್ ಚಾರ್ಜಸ್ ಮಾತ್ರ ಸಪ್ರೇಟ್ ಇರುತ್ತೆ. ಅದು ಬಿಟ್ಟರೆ ಸೇಮ್ ಪ್ರೈಸಸ್ ಇರುತ್ತೆ. ಮಿನಿಮಮ್ ಎಷ್ಟು ಆರ್ಡರ್ ಮಾಡಬೇಕು? ಮಿನಿಮಮ್ ವಿತೌಟ್ ಸರ್ವಿಸ್ ಅಂದರೆ ಬೇಕಾದ್ರೆ 20ಇಂದನೇ ಕೊಡ್ತೀವಿ. ನಿಮ್ಗೆ ವಿತ್ ಸರ್ವಿಸ್ ಏನಾದರೂ ಬೇಕು ಅಂದರೆ ಒಂದು 50 ಆದರೂ ಮಿನಿಮಮ್ ಬೇಕೇ ಬೇಕು. ಮತ್ತು ಕ್ಯಾರಿಯರು ಮತ್ತೆಲ್ಲ ಪ್ರೊವೈಡ್ ಮಾಡ್ತೀರಾ? ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಸರ್. ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಡೆಲಿವರಿ ಏನಾದರೂ ಡೆಲಿವರಿ ಚಾರ್ಜಸ್? ಡೆಲಿವರಿ ಚಾರ್ಜಸ್ಸು ಅದು ಅವ್ರು ಪೇ ಮಾಡ್ಬೇಕು ಸರ್. ಅದು ಎಷ್ಟು ದೂರ ಇದ್ದರೆ ಅವರು ಪೋರ್ಟಲ್ ರ್ಯಾಪಿಡೋ ಚಾರ್ಜಸ್ ಏನಿರುತ್ತೋ ಅದು ಪೇ ಮಾಡಬೇಕು. ಅದು ಬಿಟ್ಟರೆ ಊಟದ್ದೆಲ್ಲ ಏನೈತೆ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ಸರ್. ಏನು ಹೆಚ್ಚು ಕಮ್ಮಿ ಆಗ್ದಂಗೆ. ಸರ್ ಡೈಲಿ ಮೆನು ಬೇರೆ ಬೇರೆ ಥರ ಇರುತ್ತಾ? ಹಾಂ, ಪ್ರತಿ ದಿವಸ ಪಲ್ಯ, ಕೋಸಂಬರಿ, ಪಾಯಸ ಇವೆಲ್ಲ ಕೂಡ ಪ್ರತಿಯೊಂದು ಪುಲಾವ್, ಸಾಂಬಾರು, ರಸಮ್ ಪ್ರತಿಯೊಂದು ಐಟಮು ಚೇಂಜ್ ಮಾಡ್ತಾ ಇರೋದು ಸರ್ ರೆಗ್ಯುಲರಾಗಿ. ಎವ್ರಿಡೇ ಇವತ್ತು ಒಂದು ಐಟಮ್ ಮಾಡಿದ್ರೆ ಅದು ನೆಕ್ಸ್ಟ್ ವೀಕ್ ತಗ ಮಾಡೋದಿಲ್ಲ. ಅಡ್ರೆಸ್ ಅಡ್ರೆಸ್ ಬಂದುಬಿಟ್ಟು ಇದು ರಾಜ್ಕುಮಾರ್ ರೋಡ್ ಸರ್, ಬೆಂಗಳೂರು ರಾಜ್ಕುಮಾರ್ ರೋಡು, ನವರಂಗ್ ಥಿಯೇಟರಿಂದ ಒಂದು ಅರ್ಧ ಕಿಲೋಮೀಟರ್ ಸರ್. ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನಿಂದ 100 ಮೀಟರ್ಸ್ ಆಗುತ್ತೆ. ಸೆಂಟ್ರಲ್ ಬರುತ್ತೆ. ರಜಾ ಅಂತ ಏನೂ ಇಲ್ಲ ಸರ್. ಪ್ರತಿ ವೀಕ್ಲಿ 7 ಡೇಸ್ ಓಪನ್ ಇರುತ್ತೆ. ಲಂಚ್ ಬಂದುಬಿಟ್ಟು ನಿಮಗೆ 12:30 4:00 ತನಕ ಇರುತ್ತೆ. ಮತ್ತು ರಾತ್ರಿ ಊಟ ಬಂದುಬಿಟ್ಟು 7ರಿಂದ 10:00 ತನಕ ಇರುತ್ತೆ. ಕೇಟ್ರಿಂಗ್ ಅಂದರೆ ಕೇಟ್ರಿಂಗ್ ಆರ್ಡರ್ ತೊಗೋಬೇಕಂದ್ರೆ ಆರ್ಡರ್ ಕೊಡಬೇಕಂದ್ರೆ ಎಷ್ಟು ಮೊದಲು ಹೇಳಿರಬೇಕು ಸರ್? ಒಂದು 3-4 ಡೇಸ್ ಮುಂಚೆ ಇದ್ದರೆ ಸಾಕು ಸರ್. ಬಿಫೋರ್ 1 ವೀಕ್ ಹೇಳಿದ್ರೆ ಸಾಕು. ಅದರೊಳಗೆ ಕೂಡ ನಾವು ಅರೇಂಜ್ ಮಾಡ್ಕೊಡ್ತೀವಿ ಸರ್. ಮೆಂಬರ್ ಅಕಸ್ಮಾತ್ 50 ಮೆಂಬರ್ಸ್ ಒಳಗಡೆ ಇದ್ದು ಅಂದರೆ ಅವರು ನೀವು ಒಬ್ಬರು ಇರುತ್ತೆ ವಿತೌಟ್ ಸರ್ವಿಸ್ ಬೇಕಂತ ಬೇಕಾದ್ರೆ ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್. ಸರ್ವಿಸ್ ಎಷ್ಟು ಜನ ಬೇಕು ಅಂತ ಹೇಳಿದ್ರೆ ಬೇರೆ ಕಳಿಸ್ಕೊಟ್ಟು ಮಾಡ್ಕೊಡ್ತೀವಿ ಸರ್. ತೊಂದರೆ 30-40 ಮೆಂಬರ್ಸ್ಗೆಲ್ಲ ಇಮಿಡಿಯೇಟ್ ಕೊಡ್ತೀರಲ್ಲ? ಕಳಿಸ್ಕೊಡ್ತೀವಿ ಸರ್. ಬೇಕಾದ್ರೆ ನಾಳೆ ಹೇಳ್ಬಿಟ್ಟು ಇವತ್ತೇ ಬೇಕಾದರೂ ಕೂಡ ಮಾಡ್ಕೊಡ್ತೀವಿ ಸರ್. ತೊಂದರೆ ಇಲ್ಲ. ಆ ಥರ ಎಲ್ಲ ತುಂಬ ಕಸ್ಟಮರ್ ಜಾಸ್ತಿ ಅದೇ ಥರ ಎಮರ್ಜೆನ್ಸಿ ಇರುತ್ತೆ. ಯಾರು ಸಣ್ಣ ಪುಟ್ಟ ಆರ್ಡರ್ ತೊಗೊಳ್ಳಲ್ಲ, ಯಾರು ಎಲ್ಲ ಬಲ್ಕ್ ಆರ್ಡರ್ ಬೇಕು
ಅಂಥವರೆಲ್ಲ ನಮಗೆಲ್ಲ ಬರ್ತಾರೆ 30, 40, 20 ಥರ ಇರೋದೆಲ್ಲ ಕಳಿಸ್ಕೊಡ್ತೀವಿ ಆರ್ಡರ್ ಮಾಡಲು ಕೊಡ್ತೀರಾ? ಕಳಿಸ್ಕೊಡ್ತೀವಿ ಸರ್. ಹಾಗೆ ಒಂದು ಫೈನಲ್ ನಂಬರ್ ಹೇಳ್ತೀವಿ ಸರ್. 73539 ಸೊ ಈ ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಆರ್ಡರ್ ಮಾಡ್ಬೋದು. ಹೌದು ಸರ್. ಕಾಲ್ ಮಾಡ್ಕೊ ಏನು ಡೀಟೇಲ್ ಏನು ಕನ್ಫರ್ಮೇಷನ್ಸ್ ಆಗಲಿ ಏನು ಡೌಟ್ ಇದ್ದು ಕಾಲ್ ಮಾಡಿ ಕೇಳಿ ನಾವು ತಿಳಿಸ್ಕೊಡ್ತೀವಿ ಸರ್. ಏನು ಹೋಟ್ಲ್ ಬಗ್ಗೆ ಏನಾದರೂ ಡೌಟ್ಸ್ ಇರಲಿ ನಮ್ಗೆ ಕೇಳಿ ನಾವು ತಿಳಿಸ್ಕೊಡ್ತೀವಿ. ಓಕೆ ಥ್ಯಾಂಕ್ ಯು.